ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಈಗಾಗಲೇ 7:30 ಅಂತ ಹೇಳಿದ್ವಿ. ಆದರೂ ಕೂಡ 7:30 ನಾವು ಬೈಬಲ್ ಸ್ಟಡಿ ಸ್ಟಾರ್ಟ್ ಮಾಡೋಣಂತೆ. ಅದಕ್ಕಿಂತ ಮುಂಚೆ ಈ ಒಂದು ವಾರದ ಮಧ್ಯದ ದಿನದಲ್ಲಿ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಈ ಮಾಧ್ಯಮದ ಮೂಲಕ ಆಯಾ ಭಾಗಗಳಿಂದ ಕೂಡಿ ಬಂದಿರುವಂತಹ ಆತ್ಮೀಯ ಸಹೋದರ ಸಹೋದರಿಯರಿಗೂ ಮತ್ತು ಸತ್ಯಾಸಕ್ತರೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ದೇವರ ಅತ್ಯಮೂಲ್ಯವಾದಂತಹ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ದೇವರು ಕೋರಿಕೊಂಡಂತಹ ಈ ವಿಶೇಷವಾದಂತಹ ಜೀವಿತವನ್ನು ದೇವರ ವಾಕ್ಯಗಳಿಗೆ ಅನುಸಾರವಾಗಿ ಜೀವಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಮತ್ತು ಮುಂಬರುವ ಆ ಮಹಾಲೋಕದಲ್ಲಿ ಅತ್ಯುನ್ನತವಾದಂತಹ ಜೀವಿತವನ್ನು ವಿಶೇಷವಾದ ರೀತಿಯಲ್ಲಿ ಜೀವಿಸಲಿಕ್ಕಾಗುವ ಹಾಗೆ ದೇವರು ತನ್ನ ಮಹಾಪ್ರೀತಿಯನ್ನು ಕೃಪೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮ ಜೀವಿತಕ್ಕೆ ದಯಪಾಲಿಸಿಕೊಟ್ಟು ನಮ್ಮ ಜೀವಿತಕ್ಕೆ ಭದ್ರತೆಯನ್ನು, ನಮ್ಮ ಆಯುಷ್ ಕಾಲಕ್ಕೆ ದಿನಗಳನ್ನು ಸೇರಿಸುವುದರ ಮೂಲಕ ಈ ಒಂದು ವಿಶೇಷವಾದಂತಹ ಸಮಯವನ್ನು ತನ್ನ ಸನ್ನಿಧಾನವನ್ನು ನಮಗೆ ದಯಪಾಲಿಸಿಕೊಟ್ಟಂತಹ ಮಹಾದೇವರಿಗೆ ಮತ್ತೊಂದು ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ವಂದನೆಯನ್ನು ಕೃತಜ್ಞತೆಯನ್ನು ಸಮರ್ಪಿಸಿ ಹಾಗೂ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಾರಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ಆಹ್ವಾನಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆ ಮೂಲಕ ಪ್ರಾರಂಭಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ಸ್ತೋತ್ರ, ಕೃತಜ್ಞತೆಗಳು ತಂದೆ. ದಿನದ ಆರಂಭದಿಂದ ಇಲ್ಲಿವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ಸಂರಕ್ಷಿಸಿ ನಿನ್ನ ಕೃಪೆ ಹಸ್ತದಲ್ಲಿ ನಮ್ಮನ್ನು ಭದ್ರವಾಗಿಟ್ಟು ಬರ್ತಕ್ಕಂಥ ಎಲ್ಲ ಆಪತ್ತುಗಳಿಂದಲೂ ಕೆಡುಗಂಡಾಂತರಗಳಿಂದಲೂ ನಮ್ಮನ್ನು ತಪ್ಪಿಸಿ ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನ ಇಟ್ಟು ಈಗ ತಂದೆ ನಿನ್ನ ಮಗನು ನಮ್ಮ ಒಡೆಯನಾದಂಥ ಯೇಸು ಕ್ರಿಸ್ತನ ಮೂಲಕ ನಮ್ಮ ಜೀವಿತಕ್ಕೆ ದಯಪಾಲಿಸಿಕೊಟ್ಟಂತಹ ವಿಶೇಷವಾದಂತಹ ಆಶೀರ್ವಾದಗಳನ್ನ, ನಿನ್ನ ಕಾರ್ಯಗಳನ್ನ ನಾವು ನೆನೆಸ್ಕೊಂಡು ಕೃತಜ್ಞತಾಸ್ತುತಿ ಸ್ತೋತ್ರವನ್ನ ಸಮರ್ಪಿಸುವುದರ ಮೂಲಕ ನಿನ್ನನ್ನ ಮಹಿಮೆಪಡಿಸ್ಲಿಕ್ಕಾಗುವಂತೆಯೂ ಘನಪಡಿಸ್ಲಿಕ್ಕಾಗುವಂತೆಯೂ ಕ್ರಿಸ್ತೇಸುವಿನಲ್ಲಿ ನಮಗೆ ದಯಪಾಲಿಸಿಕೊಟ್ಟಂತ ಈ ವಿಶೇಷವಾದಂತಹ ಜೀವಿತವನ್ನ ಭಕ್ತಿಯಿಂದಲೂ ಭಯದಿಂದಲೂ ತಂದೆ ನಿನ್ನ ವಾಕ್ಯಗಳ ಬೆಳಕಿನಲ್ಲಿ ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗುವಂತೆ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ, ಕೃತಜ್ಞತೆಗಳು ತಂದೆ. ಆಯಾ ಭಾಗಗಳಿಂದ ಈ ಒಂದು ಮಾಧ್ಯಮದ ಮೂಲಕ ನಿನ್ನ ಅಮೂಲ್ಯವಾದಂತಹ ಮಾತುಗಳನ್ನು ಕೇಳುವುದಕ್ಕೆ ನೀನು ಸಿದ್ಧಪಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಾಗುವಂತೆ ಕೃಪೆನ ದಯಪಾಲಿಸಿಕೊಟ್ಟಂತಹ ಎಲ್ಲಾ ಕುಟುಂಬಗಳಿಗೂ, ಎಲ್ಲಾ ಸದಸ್ಯರುಗಳಿಗೂ, ಎಲ್ಲಾ ಸತ್ಯಾಸಕ್ತರಿಗೂ ತಂದೆ ನಿನ್ನ ಕೃಪೆಯನ್ನು ದಯಪಾಲಿಸಿ ನಿನ್ನ ಅಪಾರವಾದಂತಹ ಪ್ರೀತಿ, ಕೃಪೆ, ಕನಿಕರಗಳನ್ನು ಅನುಗ್ರಹಿಸಿ ಆತ್ಮೀಯ ಕ್ಷೇಮಾಭಿವೃದ್ಧಿಯನ್ನು ಹೊಂದಲಿಕ್ಕಾಗ್ತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಿಯರನ್ನ ಬಲಪಡಿಸಬೇಕೆಂಬುದಾಗಿ, ಪ್ರೋತ್ಸಾಹಿಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಹಾಗೆ ತಂದೆ ಸತ್ಯವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನಿಸ್ಲಿಕ್ಕಾಗುವಂತೆಯೂ ಸತ್ಯವಾಕ್ಯವನ್ನ ಇದ್ದದನ್ನು ಇದ್ದ ಹಾಗೆ ಹೇಳಲಿಕ್ಕಾಗುವಂತೆಯೂ ಆ ವಾಕ್ಯಕ್ಕೆ ಯಾವುದೇ ರೀತಿಯಾದಂತಹ ಮನುಷ್ಯನ ಆಲೋಚನೆಗಳನ್ನಾಗಲಿ, ಮಾನವ ಕಲ್ಪಿತಗಳನ್ನಾಗಲಿ, ಮನುಷ್ಯ ಕಲ್ಪಿತ ಕಟ್ಟಳೆಗಳನ್ನಾಗಲಿ ಬೋಧಿಸಲಾರದಂತೆ ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬೋಧಿಸ್ಲಿಕ್ಕೆ ಆಗುವಂತೆ ನಿನ್ನ ಕೃಪೆಯನ್ನ ನಮಗೂ ಕೂಡ ದಯಪಾಲಿಸಿಕೊಡು. ಆ ಮೂಲಕ ತಂದೆ ನೀನು ಯಾವುದನ್ನ ಪ್ರೀತಿಸ್ತಾ ಇದೆಯೋ ಅದನ್ನು ನಾವು ಪ್ರೀತಿಸ್ಲಿಕ್ಕಾಗುವಂತೆ, ನೀನು ಯಾವುದನ್ನು ದ್ವೇಷಿಸ್ತಾ ಇದೆಯೋ ಅದನ್ನು ನಾವು ದ್ವೇಷಿಸ್ಲಿಕ್ಕಾಗುವಂತೆ, ಆ ಮೂಲಕ ತಂದೆ ನಿನ್ನ ಮೆಚ್ಚಿನ ಮಕ್ಕಳಾಗಿ ನಿನ್ನ ಮಗನು ಸುರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆಯಾಗಿ ಈ ಲೋಕದಲ್ಲಿ ನಮಗೆ ಅನುಗ್ರಹವಾಗಿರುವಂತಹ ಈ ಜೀವಿತವನ್ನ ಅತ್ಯಂತ ಭಯಭಕ್ತಿಯಿಂದ ಕಳೀಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಬೇಕಂತೇಳಿ ಈ ಕಾರ್ಯಕ್ರಮವನ್ನು ನಮಗಾಗಿ ಆಶೀರ್ವದಿಸಿ ಅನುಗ್ರಹಿಸಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನ ನಿನ್ನ ಪ್ರೀತಿಯ ಕುಮಾರನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಕಾರ್ಯಕ್ರಮದಲ್ಲಿ ನಾವು ಮುಂದೆ ಸಾಗ್ಲಿಕ್ಕಾಗುವ ಹಾಗೆ ಹಾಡಿನ ಸಂಖ್ಯೆ 240ನೇ ಹಾಡನ್ನು ಹಾಡಿಕೊಳ್ಳೋಣ. 240 240 ಆ ಹಾಡನ್ನ ಸ್ಕ್ರೀನ್ ಶೇರ್ ಮಾಡಲಾಗತ್ತೆ. 240 ಸಾಂಗ್ ನಂಬರ್ 240. ಹಾಡಿನ ಸಂಖ್ಯೆ 240.
ಜೀವನ 3 ದಿನಗಳ ಯಾತ್ರೆ, ನೋವು ನಲಿವು ತುಂಬಿದ ಪಾತ್ರೆ. ಜೀವನ 3 ದಿನಗಳ ಯಾತ್ರೆ, ನೋವು ನಲಿವು ತುಂಬಿದ ಪಾತ್ರೆ. ಎಲ್ಲಿ ಹೇಗೋ ಅಂತ್ಯವು ತಿಳಿಯದು, ಒಟ್ಟಲಿ ಯಾತ್ರೆ ಮುಗಿಯದೇ ಇರದು. ಎಲ್ಲಿ ಹೇಗೋ ಅಂತ್ಯವು ತಿಳಿಯದು, ಒಟ್ಟಲಿ ಯಾತ್ರೆ ಮುಗಿಯದೇ ಇರದು. ಜೀವನ 3 ದಿನಗಳ ಯಾತ್ರೆ, ನೋವು ನಲಿವು ತುಂಬಿದ ಪಾತ್ರೆ. ಬದುಕುವ ಭರದಲ್ಲಿ ಮಾಡಿದ ಪಾಪ, ಬಿಡದೆ ಕಾಡಿತು ಅಳಿಸದ ಶಾಪ. ಬದುಕುವ ಭರದಲ್ಲಿ ಮಾಡಿದ ಪಾಪ, ಬಿಡದೆ ಕಾಡಿತು ಅಳಿಸದ ಶಾಪ. ಕರೆಯು ಬಂದಾಗ ಹೋಗಲೇಬೇಕು, ಬೇಡವೆನ್ನಲು ನೀನ್ಯಾರೋ ಮನುಜ. ಕರೆಯು ಬಂದಾಗ ಹೋಗಲೇಬೇಕು, ಬೇಡವೆನ್ನಲು ನೀನ್ಯಾರೋ ಮನುಜ. ಜೀವನ 3 ದಿನಗಳ ಯಾತ್ರೆ, ನೋವು ನಲಿವು ತುಂಬಿದ ಪಾತ್ರೆ. ಜೀವನ ಎಂಬುದು ಒಂದು ಜೋಕಾಲಿ, ಕ್ರಿಸ್ತನ ಮರೆತರೆ ಎಲ್ಲ ಖಾಲಿ. ಜೀವನ ಎಂಬುದು ಒಂದು ಜೋಕಾಲಿ, ಕ್ರಿಸ್ತನ ಮರೆತರೆ ಎಲ್ಲ ಖಾಲಿ. ನಿನ್ನನ್ನು ಕಾಯುವ ಕ್ರಿಸ್ತನು ಇರುವನು, ಆತನ ಸ್ಮರಿಸಿ ಪಡೆಯೋ ನೀ ಮುಕುತಿ. ನಿನ್ನನ್ನು ಕಾಯುವ ಕ್ರಿಸ್ತನು ಇರುವನು, ಆತನ ಸ್ತುತಿಸಿ ಪಡೆಯೋ ನೀ ಮುಕುತಿ. ಜೀವನ 3 ದಿನಗಳ ಯಾತ್ರೆ, ನೋವು ನಲಿವು ತುಂಬಿದ ಪಾತ್ರೆ. ಜೀವನ 3 ದಿನಗಳ ಯಾತ್ರೆ, ನೋವು ನಲಿವು ತುಂಬಿದ ಪಾತ್ರೆ. ಎಲ್ಲಿ ಹೇಗೋ ಅಂತ್ಯವು ತಿಳಿಯದು, ಒಟ್ಟಲಿ ಯಾತ್ರೆ ಮುಗಿಯದೇ ಇರದು. ಎಲ್ಲಿ ಹೇಗೋ ಅಂತ್ಯವು ತಿಳಿಯದು, ಒಟ್ಟಲಿ ಯಾತ್ರೆ ಮುಗಿಯದೇ ಇರದು. ಜೀವನ 3 ದಿನಗಳ ಯಾತ್ರೆ, ನೋವು ನಲಿವು ತುಂಬಿದ ಪಾತ್ರೆ. ದೇವರ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ಈ ಒಂದು ಹಾಡಿನ ಮೂಲಕ ನಾವು ಕೃತಜ್ಞತೆ ವಂದನೆಯನ್ನು ಸಮರ್ಪಿಸುತ್ತಾ, ನಮ್ಮ ಜೀವಿತದ ಕುರಿತು ಬಹಳ ನಿಜವಾದಂತಹ ಅವಗಾಹನೆಯನ್ನ ಈ ಹಾಡಿನ ಮುಖಾಂತರ ಹೊಂದಿಕೊಂಡು ಪರಿಶುದ್ಧವಾದಂತಹ ಜೀವಿತವನ್ನ ಜೀವಿಸುವಂತಹ ದಿಕ್ಕಿನಲ್ಲಿ ದೇವರು ತಾನೇ ನಮ್ಮನ್ನು ನಡೆಸಲಿ, ಬಲಪಡಿಸಲಿ ಎಂಬುದಾಗಿ ಕೋರುತ್ತಾ ಮತ್ತೊಂದು ಹಾಡನ್ನ ಹಾಡುತ್ತಾ ನಾವು ದೇವರನ್ನ ಮಹಿಮೆಪಡಿಸೋಣ. ಹಾಡಿನ ಸಂಖ್ಯೆ 298. 298ನೇ ಹಾಡು. 298. ನಿನ್ನ ಕೈಯಿಂದ ನನ್ನ ಹಿಡಿದುಕೋ, ನಿನ್ನ ಆತ್ಮದಿಂದ ನನ್ನ ನಡೆಸು. ಶಿಲ್ಪಿ ಕೈಯಲ್ಲಿ ಶಿಲೆಯು ನಾನು, ಅನುಕ್ಷಣವೂ ನನ್ನ ನಡೆಸು. ಶಿಲ್ಪಿ ಕೈಯಲ್ಲಿ ಶಿಲೆಯು ನಾನು, ಅನುಕ್ಷಣವೂ ನನ್ನ ನಡೆಸು.
ಘೋರ ಪಾಪಿ ನಾನು ತಂದೆ, ಪಾಪದ ಕೆಸರೋಳ್ ಬಿದ್ದಿರುವೆ. ಘೋರ ಪಾಪಿ ನಾನು ತಂದೆ, ಪಾಪದ ಕೆಸರೋಳ್ ಬಿದ್ದಿರುವೆ. ನನ್ನನ್ನೆತ್ತಿ ಶುದ್ಧಿ ಮಾಡು, ಆತ್ಮದಿಂದ ನನ್ನ ನಡೆಸು. ನನ್ನನ್ನೆತ್ತಿ ಶುದ್ಧಿ ಮಾಡು, ಆತ್ಮದಿಂದ ನನ್ನ ನಡೆಸು. ಅಂಧಕಾರ ಈ ಭೂಮಿಯಲ್ಲಿ ಸಂಚರಿಸಿದರೆ ಭಯವಿಲ್ಲ. ಅಂಧಕಾರ ಈ ಭೂಮಿಯಲ್ಲಿ ಸಂಚರಿಸಿದರೆ ಭಯವಿಲ್ಲ. ನಿನ್ನ ವಾಕ್ಯವು ಶಕ್ತಿಯುಳ್ಳದು, ಅದು ನನಗೆ ನಿತ್ಯ ಬೆಳಕು. ನಿನ್ನ ವಾಕ್ಯವು ಶಕ್ತಿಯುಳ್ಳದು, ಅದು ನನಗೆ ನಿತ್ಯ ಬೆಳಕು. ಈ ಭುವಿಯೋಳ್ ರಾಜ ನೀನೇ, ನನ್ನ ಹೃದಯದಿ ಶಾಂತಿ ನೀನೇ. ಈ ಭುವಿಯೋಳ್ ರಾಜ ನೀನೇ, ನನ್ನ ಹೃದಯದಿ ಶಾಂತಿ ನೀನೇ. ತುಂಬಿಸು ನನ್ನ ನಿನ್ನ ಆತ್ಮದಿ, ಜೀವಿತಾಂತ್ಯವೂ ನಿನ್ನ ಸೇವೆ ಮಾಡುವೆ. ತುಂಬಿಸು ನನ್ನ ನಿನ್ನ ಆತ್ಮದಿ, ಜೀವಿತಾಂತ್ಯವೂ ನಿನ್ನ ಸೇವೆ ಮಾಡುವೆ. ನಿನ್ನ ಕೈಯಿಂದ ನನ್ನ ಹಿಡಿದುಕೋ, ನಿನ್ನ ಆತ್ಮದಿಂದ ನನ್ನ ನಡೆಸು. ಶಿಲ್ಪಿ ಕೈಯಲ್ಲಿ ಶಿಲೆಯು ನಾನು, ಅನುಕ್ಷಣವೂ ನನ್ನ ನಡೆಸು. ಶಿಲ್ಪಿ ಕೈಯಲ್ಲಿ ಶಿಲೆಯು ನಾನು, ಅನುಕ್ಷಣವೂ ನನ್ನ ನಡೆಸು. ದೇವರ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ನಾವು ವಂದನೆಯನ್ನ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ, ಈ ಅತ್ಯಮೂಲ್ಯವಾದಂತಹ ಸಮಯದಲ್ಲಿ ದೇವರ ಅಧ್ಯಕ್ಷತೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲ್ವಿಚಾರಣೆಯಲ್ಲಿ ನಮ್ಮಲ್ಲಿರುವಂತಹ ಪರಿಶುದ್ಧಾತ್ಮನ ಸಹಾಯದಿಂದ ಈ ಕಾರ್ಯಕ್ರಮದ ಪ್ರಾರಂಭದ ಭಾಗದಲ್ಲಿ ಪ್ರಾರ್ಥನೆ ಮತ್ತು ಹಾಡುಗಳ ಮೂಲಕ ದೇವರಿಗೆ ಮಹಿಮೆ ತರುವಂತ ರೀತಿಯಲ್ಲಿ ನಮ್ಮನ್ನ ನಡೆಸಿದಂತಹ ತಂದೆಯಾದ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ವಂದನೆಯನ್ನ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ, ಇವತ್ತು ನಾವು ಮತ್ತೆ ಸತ್ಯವೇದ ಅಧ್ಯಯನಕ್ಕೆ ನಾವು ಸಾಗೋಣ. ಪ್ರಿಯರೇ, ಕಳೆದ ವಾರ ಸತ್ಯವೇದ ಅಧ್ಯಯನದ ವಿಶೇಷತೆ ಮತ್ತು ಸತ್ಯವೇದ ಅಧ್ಯಯನದ ಅವಶ್ಯಕತೆ, ಸತ್ಯವೇದ ಅಧ್ಯಯನ ಮಾಡುವುದರ ಮೂಲಕ ಏನೆಲ್ಲ ಲಾಭಗಳಿದಾವೆ ಮತ್ತು ಏನೆಲ್ಲ ದೇವರ ಆಶೀರ್ವಾದಗಳು ನಮಗೆ ಲಭ್ಯ ಆಗ್ತವೆ ಅಂತಕ್ಕಂಥ ವಿಷಯಗಳನ್ನ ಒಂದಿಷ್ಟು ಮಟ್ಟಿಗೆ ನಾವು ಕಳೆದ ವಾರ ನಾವು ಕಲ್ತ್ಕೊಂಡಿದ್ದೀವಿ. ಈ ಒಂದು ವಾರ ಅದರ ಮುಂದುವರೆದ ಭಾಗ, ಸತ್ಯವೇದವನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, 66 ಪುಸ್ತಕಗಳಲ್ಲಿರ್ತಕ್ಕಂತಹ ದೇವರ ಸಂಕಲ್ಪವನ್ನ ಯಾವ ರೀತಿ ನಾವು ಅಭ್ಯಾಸ ಮಾಡಬೇಕು, ಯಾವ ರೀತಿ ಅಭ್ಯಾಸ ಮಾಡಿದ್ರೆ ನಮಗೆ ದೇವರ ಸಂಕಲ್ಪ ಚಾಚು ತಪ್ಪದೆ ನಮ್ಗೆ ಅರ್ಥ ಆಗುತ್ತೆ, ಅದನ್ನ ಬಿಟ್ಟು ನಮ್ಮ ಮನಸ್ಸಿಗೆ ಬಂದ ಹಾಗೆ ನಮಗಿಷ್ಟ ಬರುವಂತಹ ರೀತಿಯಲ್ಲಿ ನಾವು ಓದಿದ್ರೆ ಏನೆಲ್ಲ ನಷ್ಟ ಆಗ್ತವೆ ಅಂತಕ್ಕಂಥ ವಿಷಯಗಳನ್ನು ಕುರಿತು ಇವತ್ತು ನಾವು ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದಕ್ಕೆ ಸಾಗೋಣ. ಮೊಟ್ಟ ಮೊದಲನೇದಾಗಿ ಮಲಾಕಿ ಗ್ರಂಥದಲ್ಲಿ ದೇವರು ಲೇವಿಯರಿಗೆ ಒಂದು ವಿಶೇಷವಾದಂತಹ ಮಾತನ್ನ ಹೇಳುವಂಥದ್ದನ್ನ ನಾವು ಗಮನಿಸ್ತೇವೆ. ಅಂದ್ರೆ ಯಾಜಕರ ವಿಷಯದಲ್ಲಿ ದೇವರು ಮಲಾಕಿ ಗ್ರಂಥದಲ್ಲಿ ಒಂದು ಬಹಳ ವಿಶೇಷವಾದಂತಹ ಮಾತನ್ನ ಅಲ್ಲಿ ಹೇಳುವಂಥದ್ದನ್ನ ನಾವು ಗಮನಿಸ್ತೇವೆ. ದಯಮಾಡಿ ಎಲ್ಲರೂ ಕೂಡ ಈ ಒಂದು ಕ್ಲಾಸ್ಗಳಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಒಂದು ನೋಟ್ಬುಕ್ ಅನ್ನ ನೀವು ಮಾಡ್ಕೋಬೇಕು.
ಪ್ರತಿಯೊಂದು ವಿಷಯಗಳನ್ನ ನೀವು ಸಾಧ್ಯವಾದ್ರೆ ಬರ್ಕೊಳ್ಬೇಕು. ಯಾಕೆಂತಂದ್ರೆ ಬರ್ಕೊಂಡ್ರೆ ಆಮೇಲೆ ನಮಗೆ ಓದಿ ನಾವ್ ಏನ್ ಅಲ್ಲಿ ಕಲ್ತಿದ್ವಿ, ಅದು ಏನ್ ನಮಗೆ ಅಲ್ಲಿ ಹೇಳಲ್ಪಟ್ಟಿದೆ ಅಂತಕ್ಕಂಥ ವಿಷಯದಲ್ಲಿ ಮತ್ತೆ ನಮಗೆ ಅದು ರೀಕಾಲ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಹಾಗಾಗಿ ಈ ವಚನನ ದಯಮಾಡಿ ಬರ್ಕೊಳ್ಳಿ. ಹೇಳ್ತಕ್ಕಂಥ ವಿಷಯಗಳನ್ನ ನಿಮ್ಮ ಆತ್ಮೀಯ ಕ್ಷೇಮಾಭಿವೃದ್ಧಿಗೆ ಬಹಳ ಉಪಯುಕ್ತ ಆಗ್ತವೆ. ಮಲಕಿ ಗ್ರಂಥ 2ನೇ ಅಧ್ಯಾಯದಲ್ಲಿ ದೇವರು ಯಾಜಕರ ವಿಷಯದಲ್ಲಿ ಅನೇಕ ಸಂಗತಿಗಳನ್ನ ಹೇಳ್ತಾ ಯಾಜಕರ ಒಂದು ವಿಶೇಷತೆಯನ್ನು ಕುರಿತು 2ನೇ ಅಧ್ಯಾಯ 7ನೇ ವಚನದಲ್ಲಿ ಯಾಜಕರ ವಿಷಯದಲ್ಲಿ ಬಹಳ ವಿಶೇಷವಾದ ಮಾತನ್ನ ನಾವಿಲ್ಲಿ ಗಮನಿಸ್ತೇವೆ. ಮಲಕಿ ಗ್ರಂಥ 2ನೇ ಅಧ್ಯಾಯ 7ನೇ ವಚನದಲ್ಲಿ, ಜ್ಞಾನಾನುಸಾರವಾಗಿ ಮಾತಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ ಅಂತ ಹೇಳ್ತಾರೆ. ಯಾಜಕನು ಜ್ಞಾನಾನುಸಾರವಾಗಿ ಮಾತಾಡಬೇಕು, ಅದು ಆತನ ಧರ್ಮ. ಅವನು ಸೇನಾಧೀಶ್ವರ ಯೆಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು ಅಂತ ಹೇಳ್ತಾನೆ. ಅವನು ಸೇನಾಧೀಶ್ವರನಾದ ಯೆಹೋವನ ದೂತನು ಅಂತ ಹೇಳ್ತಾನೆ. ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಸುಂದರ ಅಂತ ಹೇಳ್ತಾನೆ. ಸುವಾರ್ತೆ ಸಾರ್ತಕ್ಕಂಥದ್ದು, ದೇವರ ವಾಕ್ಯವನ್ನ ಬೋಧಿಸುವಂಥದ್ದು, ಇದು ಏನ್ ಸಣ್ಣ ಕೆಲಸ ಅಲ್ರಿ. ಇದು ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲಾ ಉದ್ಯೋಗಗಳಿಗಿಂತಲೂ ಅತ್ಯುನ್ನತವಾದಂತಹ ಉದ್ಯೋಗ ಒಂದೇನಾದ್ರೂ ಇದೆ ಅಂತಂದ್ರೆ ದೇವರ ದೃಷ್ಟಿಯಲ್ಲಿ ಅದು ಯಾಜಕೋದ್ಯೋಗ. ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಯಾಜಕರುಗಳಿಗೆ ಈ ರೀತಿ ಹೇಳ್ಬೇಕಂತಂದ್ರೆ, ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಯಾರೆಲ್ಲ ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಿದ್ದಾರೋ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನೂತನ ಸೃಷ್ಟಿಯಲ್ಲಿ ಪಾಲುಗಾರರಾಗಿದ್ದಾರೋ, ಕ್ರಿಸ್ತನ ದೇಹವೆಂಬ ಸಭೆಯಲ್ಲಿ ಅಂಗಾಂಗಗಳಾಗಿದ್ದಾರೋ, ಅಂಥವರೆಲ್ಲರೂ ಕೂಡ ರಾಜವಂಶಸ್ಥರಾದ ಯಾಜಕರು ಅಂತ ಹೇಳ್ತಾನೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ಸೊ ಹಾಗಾಗಿ ನಾವು ಕೂಡ ಯಾಜಕರೇ. ನಾವು ಯಾರು ಅಂತಂದ್ರೆ ಸೇನಾಧೀಶ್ವರನಾದಂತಹ ಯೆಹೋವನ ದೂತರು ಅಂತ ಹೇಳ್ತಾನೆ ಮಲಕಿ ಗ್ರಂಥದಲ್ಲಿ. ಇವತ್ತು ನಾವು ಯಾರಾಗಿದ್ದೀವಿ ಅಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದಂತಹ ಮಾತುಗಳನ್ನ ಅಪೋಸ್ತಲರ ಬೋಧನೆಗೆ ಅನುಸಾರವಾದಂತಹ ರೀತಿಯಲ್ಲಿ ಬೋಧಿಸುವಂತಹ ನಾವುಗಳು ಕೂಡ ಅತ್ಯಂತ ವಿಶೇಷವಾದಂತಹ ಯಾಜಕೋದ್ಯೋಗವನ್ನು ನಡೆಸುವವರಾಗಿದ್ದೀವಿ. ಇಂಥ ಒಂದು ವಿಶೇಷವಾದಂತಹ ಯಾಜಕೋದ್ಯೋಗದ ಒಂದು ಕೆಲಸ ಎಂಥದ್ದು ಅಂತಂದ್ರೆ, ಇದು ಸತ್ತವರನ್ನ ಬದುಕಿಸುವಂತ ಕೆಲಸ. ಫಿಸಿಕಲ್ ಆಗಿ ಸತ್ತವರನ್ನ ಬದುಕಿಸುವಂತ ಕೆಲಸ ಅಲ್ಲ, ತಪ್ಪು ತಿಳ್ಕೊಬಿಡಿ. ಮತ್ತೆ ಭೌತಿಕವಾಗಿ ಸತ್ತಂತವ್ರನ್ನ ಬದುಕಿಸುವಂತ ಕೆಲಸ ಅಲ್ಲ ಇದು. ಎಂಥದ್ದಂತಂದ್ರೆ, ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ವಿಷಯವನ್ನ ನಾವು ಗಮನಿಸಿದ್ರೆ, ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತವರಾಗಿದ್ದಂತ ನಿಮ್ಮನ್ನು ಅಂತ ಹೇಳ್ತಾನೆ. ನಿಮ್ಮನ್ನು ಸಹ ಕರ್ತನಾದ ಯೇಸು ಕ್ರಿಸ್ತನ್ ಬದುಕಿಸಿದನು ಅಂತಂದ್ರೆ ಸುವಾರ್ತೆಯ ಮೂಲಕ ಅವ್ರನ್ನ ಬದುಕಿಸೋದು. ದೇವರ ವಾಕ್ಯಗಳು ಸತ್ತಂತವರಿಗೆ ಜೀವ ಕೊಡ್ತಕ್ಕಂತಹ ಅತ್ಯಮೂಲ್ಯವಾದಂತಹ ಮಾತುಗಳು. ಯಾವ ರೀತಿ ಸತ್ತವರು ಅಂತಂದ್ರೆ, ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತಂತವ್ರು. ಅವ್ರನ್ನ ಬದುಕಿಸುವಂತ ಕೆಲಸ, ಈ ಒಂದು ಬೋಧಿಸುವಂತ ಕೆಲಸ, ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಪ್ರಕಟಿಸುವಂತ ಕೆಲಸ. ಹಾಗಾಗಿ ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಸಂಗತಿಯನ್ನ ಗಮನಿಸಿದ್ರೆ, ಇಂಥ ಒಂದು ವಿಶೇಷವಾದಂತ ಬೋಧನೆಯ ವಿಷಯದಲ್ಲಿ ಪೌಲನು ತಿಮೋತಿಗೆ ಏನ್ ಹೇಳ್ತಾನೆ ಅಂತಂದ್ರೆ, ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಸಂಗತಿಯನ್ನ ಗಮನಿಸಿದ್ರೆ 4ನೇ ಅಧ್ಯಾಯ, ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ, ಫಸ್ಟ್ ತಿಮೋತಿ ಚಾಪ್ಟರ್ 4:16. ಪೌಲನು ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ, ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು ಅಂತ ಹೇಳ್ತಾನೆ. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು ಅಂತ ಹೇಳ್ತಾರೆ. ಅಂದ್ರೆ ಪರ್ಸನಲ್ ಆಗಿ, ವ್ಯಕ್ತಿಗತವಾಗಿಯೂ ಕೂಡ ನಿನ್ನಲ್ಲಿ ಯಾವ ಕಳಂಕ, ಸುಕ್ಕು ಮುಂತಾದದ್ದೊಂದು ಇಲ್ಲದಂತಹ ಸ್ಥಿತಿಯಲ್ಲಿ ನೀನಿರ್ಬೇಕು. ವ್ಯಕ್ತಿಗತ ಜೀವಿತ ಮೊದಲು ಶುದ್ಧವಾಗಿರ್ಬೇಕು. ಆಗ್ಲೇನೆ ಸಮಾಜ ನಾನು ಏನ್ ಹೇಳ್ತೀನಿ ಅನ್ನುವಂಥದ್ದರೆಡೆಗೆ ಕಿವಿ ಕೊಡ್ಲಿಕ್ಕೆ ಸಾಧ್ಯ.
ಅವನೇ ಸರಿ ಇಲ್ಲಪ್ಪ, ಅವನ ಬದುಕೆ ಸರಿ ಇಲ್ಲ, ಅವನ ಸಂಸಾರನೇ ಸರಿಗಿಲ್ಲ, ಅವನೇನ್ ನಮಗ್ ಬೋಧನೆ ಮಾಡ್ತಾನೆ ಅನ್ನುವಂತಹ ವ್ಯಕ್ತಿಗತ ಜೀವಿತ ಇರಬಾರ್ದು. ಅದಕ್ಕೆ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಈ ಕೆಲಸ ಎಂತದ್ದು ಅಂತಂದ್ರೆ ಸತ್ತವರನ್ನು ಬದುಕಿಸುವಂತ ಕೆಲಸ ಇದು. ಲೋಕದಲ್ಲಿರುವಂತ ಎಲ್ಲಾ ಉದ್ಯೋಗಗಳಿಗಿಂತಲೂ ಉನ್ನತವಾದಂತ ಉದ್ಯೋಗ ಇದು, ಬೆಲೆ ಕಟ್ಟಲಾಗದಂತ ಉದ್ಯೋಗ ಇದು. ಮತ್ತಾನ್ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾನೆ, ಒಬ್ಬ ಮನುಷ್ಯನು ಇಡೀ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಪ್ರಾಣ ನಷ್ಟಪಟ್ರೆ ಅವನಿಗೇನು ಪ್ರಯೋಜನ ಅಂತ ಹೇಳ್ತಾನೆ. ಅಂದ್ರೆ ಇಡೀ ಪ್ರಪಂಚವನ್ನೆಲ್ಲ ತಕ್ಕಡಿಯಲ್ಲಿ ಒಂದು ಕಡೆ ಇಟ್ಟು ಇನ್ನೊಂದು ಕಡೆಗೆ ಒಬ್ಬ ಮನುಷ್ಯನ ಪ್ರಾಣ ಇಟ್ರೆ ಈ ಸಂಪತ್ತು ಯಾವುದು ಕೂಡ ಮನುಷ್ಯನನ್ನು ಬದುಕಿಸೋದಕ್ಕೆ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತಾನೆ. ಅಷ್ಟು ದೊಡ್ಡ ಬೆಲೆಯುಳ್ಳದ್ದು ಯಾವುದಂತಂದ್ರೆ ದೇವರ ವಾಕ್ಯವನ್ನು ಬೋಧಿಸುವಂತ ಕೆಲಸ. ಸೊ ಹಾಗಾಗಿ ಪೌಲನು ಬಹಳ ವಿಶೇಷವಾಗಿ ಹೇಳ್ತಾ ಇದ್ದಾನೆ, ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು, ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು. ಉಪದೇಶ ಮಾಡೋದ್ರಲ್ಲಿ ನಿರತನಾಗಿರು, ಇದನ್ನು ಸ್ಟಾಪ್ ಮಾಡಬೇಡ. ಅನುಕೂಲವಲ್ಲದ ಕಾಲದಲ್ಲಿಯೂ ಅನುಕೂಲ ಇದ್ದಂತ ಎಲ್ಲ ಕಾಲದಲ್ಲಿಯೂ ಇದರಲ್ಲಿ ನಿರತನಾಗಿರು. ಪರಿಸ್ಥಿತಿಗಳು ಏನೇ ಆಗಿರಲಿ, ಇವತ್ತು ದೇವರು ಈ ನಿರತನಾಗಿರಬೇಕು ಅನ್ನುವಂತಹ ಈ ಒಂದು ಕಾರ್ಯವನ್ನು ನೆರವೇರಿಸೋದಕ್ಕೋಸ್ಕರನೇ ಇವತ್ತು ಇಂಥ ಒಂದು ಮಾಧ್ಯಮದ ಮುಖಾಂತರ ಇವತ್ತು ನೀವು ಯಾವ್ಯಾವ ಸ್ಥಿತಿಯಲ್ಲಿ ಯಾವ್ಯಾವ ಸ್ಥಳದಲ್ಲಿ ಇದಿರೋ ಅದು ನಿಮಗೆ ಗೊತ್ತಿದೆ, ದೇವರಿಗೆ ಗೊತ್ತಿದೆ. ಆದಾಗ್ಯೂ ಕೂಡ ಆ ಸ್ಥಿತಿಯಲ್ಲಿ ನೀವುಗಳು ವಾಕ್ಯ ಕಲಿಬೇಕು ಅನ್ನುವಂಥ ದೇವರ ಒಂದು ಅಪೇಕ್ಷೆ ಆಗಿರೋದ್ರಿಂದ ಇವತ್ತು ದೇವರು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ನಮ್ಮನ್ನ ಪರಿಸ್ಥಿತಿಗಳು ಎಷ್ಟೇ ಪ್ರತಿಕೂಲವಾಗಿದ್ರೂ ಕೂಡ, ನಮಗೆ ವಿರುದ್ಧವಾಗಿದ್ರೂ ಕೂಡ, ಅನುಕೂಲವಿಲ್ಲದಿದ್ರೂ ಕೂಡ ದೇವರು ಇವತ್ತು ಅನುಕೂಲ ಮಾಡಿ ಕೊಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್, ಇದು ತುಂಬಾ 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 ಬೆಲೆ ಉಳ್ಳದ್ದಿದು. ಅದಕ್ಕೆ ಈ ಕಾರ್ಯದಲ್ಲಿ ನೀನು ನಿರತನಾಗಿರು. ಈಗಿರುವುದರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನೂ ರಕ್ಷಿಸುವಿ ಅಂತ ಹೇಳ್ತಾನೆ. ರಕ್ಷಣೆ ಎಲ್ಲಿದೆ ಅಂತಂದ್ರೆ ಉಪದೇಶದಲ್ಲಿದೆ, ಸುವಾರ್ತೆಯಲ್ಲಿದೆ. ತಪ್ಪಾಗಿ ಬೋಧಿಸಿದ್ರೆ ಆತ್ಮ ನಷ್ಟ ಆಗುವಂತ ಅವಕಾಶ ಇರುತ್ತೆ. ಹಾಗಾಗಿ ನಾಲ್ಗೆನ ಬಿಗಿಡಿದು ಮಾತಾಡಬೇಕು. ದೇವರ ವಾಕ್ಯ ಅಂತ ಬಂದ ತಕ್ಷಣ ಬಾಯಿಗೆ ಬಂದಂತೆ ಹರಿ ಬಿಡಬಾರ್ದು. ಸೊ ಹಾಗಾಗಿ ಪ್ರಿಯರೇ, ಪೌಲನು ತಿಮೋತಿಗೆ ಈ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಪೌಲನು ತಿಮೋತಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಮಾತು ಹೇಳ್ತಾನೆ. ಆ ಮಾತು ಏನಂತಂದ್ರೆ 2ನೇ ಅಧ್ಯಾಯ, ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು ಅಂತ ಹೇಳ್ತಾನೆ. ಅಂದ್ರೆ ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸ್ಕೊಳ್ಬೇಕಂತಂದ್ರೆ ಅಷ್ಟು ಸುಲಭ ಇಲ್ಲ ಅಂತ ಅರ್ಥ. ಪ್ರಯಾಸ ಪಡು ಅಂತ ಹೇಳ್ತಾನೆ. ಪ್ರಯಾಸ ಅಂತಂದ್ರೆ ಕಷ್ಟ ಇದೆ. ಸತ್ಯವಾಗಿ ಬದುಕ್ತಕ್ಕಂಥದ್ದು ಅಷ್ಟು ಸುಲಭವೇನಲ್ಲ ಈಗಿನ ಕಾಲದಲ್ಲಿ. ಅದಕ್ಕೆ ಪೌಲನು ಬಹಳ ಚಂದವಾಗಿ ಹೇಳ್ತಾ ಇದ್ದಾನೆ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯಾಸ ಪಡು. ಇವತ್ತು ಪ್ರತಿ ಮನುಷ್ಯರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಂತಂದ್ರೆ ಅಲಂಕಾರ ಮಾಡ್ಕೊಳ್ತಾರೆ. ನಾವು ಇನ್ನೊಬ್ಬರ ದೃಷ್ಟಿಗೆ ಯೋಗ್ಯರಾಗಿ ಕಾಣಬೇಕು, ನಮ್ಮ ಅಂತಸ್ತಿಗೆ ತಕ್ಕಂತೆ ನಾವು ಶೃಂಗಾರ ಮಾಡ್ಕೊಳ್ಬೇಕು, ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಳ್ಬೇಕು, ಹೂ ಮುಡ್ಕೋಬೇಕು, ಮೇಕಪ್ ಮಾಡ್ಕೋಬೇಕು, ಕಾರಲ್ಲಿ ಹೋಗ್ಬೇಕು, ಆಟೋದಲ್ಲಿ ಹೋದ್ರೆ ಏನಂತಾರೆ ಅಂದ್ರೆ ಇತರರಿಗೆ ನಾವು ಯೋಗ್ಯವಾದ ರೀತಿಯಲ್ಲಿ ಕಾಣಿಸ್ಕೊಳ್ಬೇಕಂತೇಳಿ ಎಷ್ಟೋ ಜನರು ಪ್ರಯಾಸ ಪಡ್ತಾ ಇದ್ದಾರೆ. ಆದ್ರೆ ಅಂತರಂಗವನ್ನು ನೋಡ್ತಕ್ಕಂತಹ ಮಹಾದೇವರಿಗೆ, ಅಂತರಂಗವನ್ನು ಪರಿಶೋಧಿಸುವಂತಹ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಹೇಗ್ ಕಾಣಬೇಕಂತಂದ್ರೆ ಯೋಗ್ಯವಾಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯಾಸ ಪಡಬೇಕು. ಮುಂದುವರೆದ ಭಾಗದಲ್ಲಿ, ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ನೀನ್ ಏನ್ ಕೆಲಸ ಮಾಡಿದ್ರು ಕೂಡ ಅವಮಾನಕ್ಕೆ ಗುರಿಯಾಗಲಾರದಂತ ಕೆಲಸವನ್ನ ಮಾಡು. ಕೈಯಿಂದ ಕಷ್ಟಪಟ್ಟು ದುಡಿ, ನಿನ್ನ ಭೌತಿಕ ಅಗತ್ಯತೆಗಳನ್ನ ಪೂರೈಸ್ಕೊ. ಇನ್ನೊಬ್ಬರ ಮೇಲೆ ನೀನು ಆಧಾರ ಆಗ್ಬೇಡ. ನಿನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನ ಮೇಲೆ ನೀನು ಆಧಾರ ಆಗಿರು. ನಿನ್ನನ್ನು ಸುವಾರ್ತೆ ಮುಖಾಂತರ ಕರೆದಂತಹ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನೀನು ಆಧಾರವಾಗಿರು. ನಿಮ್ಮ ಚಿಂತೆಗಳನ್ನೆಲ್ಲ ಆತನ ಮೇಲೆ ಹಾಕ್ರಿ. ನಮಗೆ ಅನ್ನ ವಸ್ತ್ರಗಳಿದ್ರೆ ಸಾಕು ಅನ್ನುವಂಥ ಸ್ಥಿತಿಯಲ್ಲಿ ನಾವುಗಳು ಏನಾಗ್ಬೇಕಂತಂದ್ರೆ ಅವಮಾನಕ್ಕೆ ಗುರಿಯಾಗದ ಕೆಲಸವನ್ನ ಮಾಡ್ಲಾರ್ದೆ ಇರಬೇಕು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಆಮೇಲೆ ಅಂಡರ್ಲೈನ್ ಮಾಡ್ಕೊಳ್ಳಿ, ಬಹಳ ಚಂದವಾಗಿದೆ, ಸತ್ಯವಾಕ್ಯವನ್ನ ಸರಿಯಾಗಿ ಉಪದೇಶಿಸುವನಾಗಿರು ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿದೆ, ರೈಟ್ಲಿ ಡಿವೈಡಿಂಗ್ ದ ವರ್ಡ್ ಆಫ್ ಟ್ರೂತ್ ಅಂತಿದೆ. ರೈಟ್ಲಿ ಡಿವೈಡಿಂಗ್ ದ ವರ್ಡ್ ಆಫ್ ಟ್ರೂತ್. ಸತ್ಯವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ನೀನ್ ಏನ್ ಮಾಡ್ಬೇಕು, ಉಪದೇಶ ಮಾಡು. ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು, ಈಗ ಅದು ನಮಗೆ ಹೆಂಗ ಅನ್ವಯ ಆಗುತ್ತೆ, ಇದು ಯಹೂದ್ಯರಿಗೆ ಹೇಳಿದಾರ, ಅನ್ಯ ಜನಗಳಿಗೆ ಹೇಳಿದಾರ, ಸೊ ಇವಾಗ ನಾವು ಅನ್ಯ ಜನಗಳ, ನಾವು ಕ್ರೈಸ್ತರ, ಇವೆಲ್ಲ ವಿಷಯಗಳಿರ್ಬೇಕು ಅಂತ ಹೇಳ್ತಾನೆ.
ಯಾವುದ್ಯಾವುದೋ ವಾಕ್ಯನ ತಗೊಂಡ್ಬಿಟ್ಟಿದ್ ನನಗನ್ವಯ ಆಗುತ್ತೆ ಅಂತಾರೆ, ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನನಗೆ ಸ್ವಕೀಯ ನಾಶನಕ್ಕೆ ನಾನು ಉಂಟು ಮಾಡ್ಕೋತೀನಿ ಅಂತ ಹೇಳ್ತದೆ ವಾಕ್ಯ. ಸೊ ಹಾಗಾಗಿ ಪ್ರಿಯರೇ, ಸತ್ಯವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಸತ್ಯವಾಕ್ಯನ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡ್ಬೇಕಂತಂದ್ರೆ ಈ ಒಂದು 66 ಪುಸ್ತಕಗಳುಳ್ಳಂತ ಸತ್ಯವೇದದ ಪರಿಚಯ ನನಗಿರ್ಬೇಕು. ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿದಾವೆ, ಹೊಸ ಒಡಂಬಡಿಕೆಯಲ್ಲಿ 29 ಪುಸ್ತಕಗಳಿದಾವೆ. ಅವುಗಳನ್ನ ನಾವು ವಿಭಾಗ ಮಾಡಬೇಕು. ಹಳೆ ಒಡಂಬಡಿಕೆ 39 ಪುಸ್ತಕ, ಹೊಸ ಒಡಂಬಡಿಕೆ 27 ಪುಸ್ತಕ. ದಯಮಾಡಿ ನಿಮ್ಮ ಬೈಬಲ್ ಅಲ್ಲಿ ಫ್ರಂಟ್ ಪೇಜ್ ತೆಗಿರಿ, ದ ಬುಕ್ ಆಫ್ ದ ಓಲ್ಡ್ ಟೆಸ್ಟಮೆಂಟ್, ಹೊಸ ಒಡಂಬಡಿಕೆ ಪುಸ್ತಕಗಳ ಕ್ರಮ ಅಂತಿದೆ ನೋಡಿ. ಆ ಪೇಜ್ ತಕ್ಕೊಳ್ಳಿ. ಆ ಪೇಜ್ ತಕ್ಕೊಂಡು ಯಾವ್ಯಾವ ಬುಕ್ಗಳು ಏನೇನು ನಮಗೆ ಪ್ರಕಟಿಸ್ತವೆ, ಆಯಾ ಬುಕ್ಗಳಲ್ಲಿ ಆಯಾ ಪುಸ್ತಕಗಳಲ್ಲಿ ಏನ್ ವಿಷಯ ಅಡಗಿದೆ, ಆ ಪುಸ್ತಕಗಳ ಮೂಲಕ ನಾವ್ ಏನ್ ಕಲ್ತ್ಕತ್ತೀವಿ, ಅದು ನಮ್ಗೆ ಹೇಗೆ ಅನ್ವಯ ಆಗತ್ತೆ ಅನ್ನುವಂತ ಒಂದು ಪರಿಚಯ ನೀವು ಅಲ್ಲಿ ಇಂಡೆಕ್ಸ್ ಅಲ್ಲಿ ಮಾಡ್ಕೊಳ್ಳಿ. ದಯಮಾಡಿ ಫ್ರಂಟ್ ಪೇಜ್ ತೆಗಿರಿ. ವಿಮೋಚನ ಕಾಂಡ, ಆದಿಕಾಂಡ, ವಿಮೋಚನ ಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಈ 5 ಪುಸ್ತಕಗಳನ್ನ ಏನಂತಾರೆ, ಧರ್ಮಶಾಸ್ತ್ರ ಅಂತ ಕರೀತಾರೆ. ಈ 5 ಪುಸ್ತಕಗಳನ್ನ ನೀವು ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಬೇಕಾದ್ರೆ ಸಾಧ್ಯವಾದ್ರೆ, ಇಲ್ಲ ನೀವು ಬರ್ಕೊಳ್ಳಿ. ಆಮೇಲೆ ಮೊದಲು ನಿಮ್ ಸತ್ಯವೇದದ ಪರಿಚಯ ಆಗ್ಬೇಕು ನಮಗೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಟಿವಿ ತಗೊಂಡೆ ಅಂತ ಇಟ್ಕೊಳ್ಳಿ, ಒಂದು ಗಾಡಿ ತಗೊಂಡೆ ಅಂತ ಇಟ್ಕೊಳ್ಳಿ, ಯಾವುದೇ ಒಂದು ಉಪಕರಣಗಳನ್ನ ನೀವು ಹೊರಗಡೆ ಮಾರುಕಟ್ಟೆಯಿಂದ ತಗೊಂಡ್ರೆ ಅದಕ್ಕೊಂದು ಬುಕ್ ಕೊಡ್ತಾರೆ. ಏನ ಬುಕ್ ಅಂತಂದ್ರೆ, ಈ ಗಾಡಿನ ಹೇಗ್ ಬಳಸ್ಬೇಕು. ಈ ಒಂದು ಕುಕ್ಕರ್ ತಗೊಂಡ್ರೆ ಅಂತ ಇಟ್ಕೊಳ್ಳಿ, ಈ ಕುಕ್ಕರ್ನ ಹೇಗ್ ಬಳಸ್ಬೇಕು. ಒಂದು ಸ್ಟವ್ ತಗೊಂಡ್ರೆ ಅಂತ ಇಟ್ಕೊಳ್ಳಿ, ಸ್ಟವ್ ಹೆಂಗ್ ಬಳಸ್ಬೇಕು, ಇದಕ್ಕೆ ಏನೆಲ್ಲ ಇದೆ ಅಂತ ಎಲ್ಲ ಅದರಲ್ಲಿ ಗೈಡೆನ್ಸ್ ಇದೆ. ಸೊ ಅದೇ ರೀತಿ ಪರಲೋಕಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ, ಇವತ್ತು ಇನ್ನೂ ಸುಲಭವಾಗಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕಂತಂದ್ರೆ, ನಾವು ಎಲ್ಲಾದ್ರೂ ಪಟ್ಟಣಗಳಲ್ಲಿ ಡ್ರೈವಿಂಗ್ ಮಾಡುವಾಗ ನಮಗೆ ರೂಟ್ ಗೊತ್ತಿಲ್ಲ ಅಂತಂದ್ರೆ ಮ್ಯಾಪ್ ಹಾಕ್ತಿವಿ, ಗೂಗಲ್ ಮ್ಯಾಪ್ ಹಾಕ್ತಿವಿ, ರೂಟ್ ಮ್ಯಾಪ್. ಆ ರೂಟ್ ಮ್ಯಾಪ್ ಕೂಡ ಒಂದಾನೊಂದು ಸಂದರ್ಭದಲ್ಲಿ ತಪ್ಪಾಗಿ ತೋರಿಸ್ಬೋದು ಅದು. ಆದ್ರೆ ದೇವರ ವಾಕ್ಯ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ನಾವು ಕೂಡ ತಪ್ಪು ದಾರಿಗೆ ಹೋಗುವಂತ ಅವಕಾಶಗಳಿರ್ತವೆ. ಹಾಗಾಗಿ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ, ನೀವು ಬರ್ದಿಟ್ಕೊಳ್ಳಿಲ್ಲ ಅಂತಂದ್ರೆ ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಈ 5 ಪುಸ್ತಕಗಳನ್ನ ಧರ್ಮಶಾಸ್ತ್ರ ಅಂತ ಕರೀತಾರೆ. ಧರ್ಮಶಾಸ್ತ್ರ ಅಥವಾ ತೋರಾ ಅಂತ ಕರೀತಾರೆ. ತೋರಾ ಇಬ್ರು ಭಾಷೆಯಲ್ಲಿ ತೋರಾ ಅಂತ ಕರೀತಾರೆ. ಇನ್ನು ಮುಂದುವರೆದ ಭಾಗದಲ್ಲಿ ಯೆಹೋಶುವನಿಂದಿಡಿದು ಎಸ್ತೇರಳವರೆಗೆ ಚರಿತ್ರೆಯ ಪುಸ್ತಕಗಳು ಅಂತ ಕರೀತಾರೆ. ಚರಿತ್ರೆಯ ಪುಸ್ತಕಗಳು. ಯೆಹೋಶುವನಿಂದಿಡಿದು ಎಸ್ತೇರಳ ಪುಸ್ತಕಗಳವರೆಗೆ ಚರಿತ್ರೆಯ ಪುಸ್ತಕ ಅಂತ ಕರೀತಾರೆ, ಚರಿತ್ರೆ ಅಂತ ಕರೀತಾರೆ. ನೆಕ್ಸ್ಟ್ ಯೋಬನ ಪುಸ್ತಕದಿಂದ ಹಿಡಿದು ಪರಮಗೀತದವರೆಗೆ ಇವು ಪದ್ಯಕಾವ್ಯಗಳು ಅಂತ ಕರೀತಾರೆ. ಕೀರ್ತನೆಗಳಿಂದ ಹಿಡಿದು ಯೋಬನ ಪುಸ್ತಕದಿಂದ ಹಿಡಿದು ಪರಮಗೀತವರೆಗೆ ಏನಂತ ಕರೀತಾರೆ ಅಂತಂದ್ರೆ ಇದನ್ನ ಪದ್ಯಕಾವ್ಯಗಳ ಪುಸ್ತಕಗಳು ಅಂತ ಕರೀತಾರೆ. ಇನ್ನು ಏಷಾಯನಿಂದಿಡಿದು ದಾನಿಯೇಲ್ ಗ್ರಂಥದವರೆಗೆ ಇವು ದೊಡ್ಡ ಪ್ರವಾದಿಗಳ ಪುಸ್ತಕ ಅಂತ ಕರೀತಾರೆ. ದೊಡ್ಡ ಪ್ರವಾದಿಗಳಂತಂದ್ರೆ ಮಿಕ್ಕಿದವರು ಚಿಕ್ಕವರು ದೊಡ್ಡವರು ಅಂತ ಆ ರೀತಿ ಅರ್ಥ ಅಲ್ಲ. ದೊಡ್ಡ ಪ್ರವಾದಿಗಳಂತಂದ್ರೆ ಈ ಏಷಾಯನ್ ಬರೆದ ಪ್ರವಾದನೆ ಪುಸ್ತಕದಲ್ಲಿ ಬಹಳ ಅಧ್ಯಾಯಗಳಿರೋದ್ರಿಂದ ಅದು ದೊಡ್ಡ ಪುಸ್ತಕ ಆಗಿರೋದ್ರಿಂದ ಅದಕ್ಕೆ ದೊಡ್ಡ ಪ್ರವಾದಿಗಳು ಅಂತ ಕರೀತಾರೆ ಹೊರತಾಗಿ ಚಿಕ್ಕವರು ದೊಡ್ಡವರು ಅನ್ನುವಂಥ ತಾರತಮ್ಯ ಇಲ್ಲ. ಪ್ರವಾದಿಗಳೇ. ಆ ಬುಕ್ಗಳ ಗಾತ್ರದಿಂದಾಗಿ ಇವರಿಗೆ ದೊಡ್ಡ ಪ್ರವಾದಿ, ಸಣ್ಣ ಪ್ರವಾದಿ ಅಂತ ಕರೆಯಲ್ಪಡ್ತದೆ. ಸೊ ಏಷಾಯನ್ ಗ್ರಂಥದಿಂದ ಹಿಡಿದು ದಾನಿಯೇಲ್ ಗ್ರಂಥದವರೆಗೆ ಅವು ದೊಡ್ಡ ಪ್ರವಾದಿಗಳ ಪುಸ್ತಕ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೋಶೇಯನ ಗ್ರಂಥದಿಂದ ಮಲಾಕಿ ಗ್ರಂಥದವರೆಗೆ ಚಿಕ್ಕ ಪ್ರವಾದಿಗಳ ಪುಸ್ತಕ ಅಂತ ಕರೀತಾರೆ. ಹೋಶೇಯನ ಗ್ರಂಥದಿಂದ ಮಲಾಕಿಯವರೆಗೆ ಚಿಕ್ಕ ಪ್ರವಾದಿಗಳ ಪುಸ್ತಕ ಅಂತ ಕರೀತಾರೆ. ಸೊ ಈ ರೀತಿ ನಾವು ಡಿವೈಡ್ ಅನ್ನ ಮಾಡಿಕೊಂಡು ಸತ್ಯವೇದವನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಇನ್ನು ಮುಂದುವರೆದ ಭಾಗದಲ್ಲಿ ದೇವರು ನಾನಾ ಸಮಯಗಳಲ್ಲಿ ನಾನಾ ವಿಧವಾಗಿ ಮಾತಾಡಿದಾನೆ. ಒಂದು ವಿಧವಾಗಿ ಮಾತಾಡಿಲ್ಲ. ಹೆಂಗ್ ಮಾತಾಡಿದಾನೆ ಅಂತಕ್ಕಂಥದ್ದನ್ನ ನಾವು ಗಮನಿಸಿದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಸಂಗತಿಯನ್ನ ಗಮನಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಮಾತಾಡುತ್ತಾನೆ ಅಲ್ಲ, ಮಾತಾಡಿದ್ದಾನೆ. ಇದು ಭೂತಕಾಲ.
ಮಾತಾಡುತ್ತಾನೆ ಅಂತಂದ್ರೆ ಅದು ಭವಿಷ್ಯತ್ ಕಾಲ, ಭವಿಷ್ಯತ್ ಕಾಲದಲ್ಲಿ ಕೂಡ ಇನ್ನೂ ಮಾತಾಡ್ತಾ ಇರ್ತಾನೆ ಅಂತ. ಸೊ ಈಗ ಮಾತಾಡಿ ಆಯ್ತು. ಜೀವಕ್ಕೂ ಭಕ್ತಿಗೂ ಏನ್ ಬೇಕು ಮನುಷ್ಯರಿಗೆ ಅದೆಲ್ಲವೂ ಕೂಡ 66 ಪುಸ್ತಕಗಳ ಮೂಲಕ ನಮಗೆ ಕೊಡಲ್ಪಟ್ಟಿದೆ ಅಷ್ಟೇನೆ, ಫೈನಲ್. ದೇವ್ರು ಇವತ್ತು ಅದಕ್ಕೆ ಸೀಲ್ ಹಾಕ್ಬಿಟ್ಟಿದ್ದಾನೆ, ಮುದ್ರೆ ಹಾಕ್ಬಿಟ್ಟಿದ್ದಾನೆ. ಅದಕ್ಕೆ ಇವುಗಳು ಯಾರು ಹೆಚ್ಚಿನದನ್ನು ಸೇರಿಸಬಾರದು, ಅದರಿಂದ ತೆಗಿಬಾರದು ಅಂತ ಹೇಳ್ತಾನೆ. ಸೊ ಹಾಗಾಗಿ ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿ ಮಾತಾಡಿದಂತ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಪಿತೃಗಳ ಕಾಲ, ಪಿತೃಗಳ ಯುಗದಲ್ಲಿ, ಪಿತೃಗಳ ಮೂಲಕ ಅಂತಂದ್ರೆ ಪಿತೃಗಳ ಯುಗ. ಮತ್ತೆ ಸತ್ಯವೇದದಲ್ಲಿ 3 ಭಾಗಗಳು, 3 ಯುಗಗಳನ್ನು ಕಾಣ್ತೀವಿ ನಾವು. ಮೊದಲೇ ಯುಗ ಪಿತೃಗಳ ಯುಗ, ಪಿತೃಗಳ ಯುಗ. ಅದರಲ್ಲಿ ಕುಟುಂಬದ ಹಿರಿಯರ ಮೂಲಕ ಮಾತಾಡ್ತಾ ಇದ್ದಾನೆ ದೇವರು. ಆ ಕುಟುಂಬದ ಯಜಮಾನನ ಮೂಲಕ ದೇವರು ಏನ್ ಮಾಡ್ತಾನೆ, ಮಾತಾಡ್ತಾ ಇದ್ದಾನೆ ಪಿತೃಗಳ ಕಾಲದಲ್ಲಿ. ಆ ಪಿತೃಗಳು ಯಾರ್ಯಾರು ಅಂತಂದ್ರೆ ಆದಾಮ, ನೋಹ, ಅಬ್ರಹಾಮ, ಈಸಾಕ. ತುಂಬಾ ಸ್ಪೀಡ್ ಆಗ್ತಾ ಇದೆಯಾ? ಆದಾಮ, ನೋಹ, ಅಬ್ರಹಾಮ, ಈಸಾಕ, ಯಾಕೋಬ ಮುಂತಾದವರು ಬರ್ತಾರೆ. ಇದು ಕಾಲಘಟ್ಟ ಬಂದು ಪಿತೃಗಳೊಟ್ಟಿಗೆ ದೇವರು ಮಾತಾಡಿದಂತ ಒಂದು ಕಾಲ, ಪಿತೃಗಳ ಯುಗ ಕಾಲ ಬಂದು ಹೆಚ್ಚು ಕಡಿಮೆ 2500 ವರ್ಷಗಳ ಕಾಲ, 2500 ವರ್ಷಗಳ ಕಾಲ ಹೆಚ್ಚು ಕಡಿಮೆ ಈ ಒಂದು ಪಿತೃಗಳ ಯುಗ ಕಾಲ ನಡೀತದೆ. ದೇವರು ಪಿತೃಗಳ ಮೂಲಕ ಮಾತಾಡ್ತಾ ಇದ್ದಾನೆ ನೇರವಾಗಿ. ಇನ್ನು ಮುಂದುವರೆದ ಭಾಗದಲ್ಲಿ ಸತ್ಯವೇದವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎರಡನೇ ಯುಗ ಯಾವುದಂದ್ರೆ ಧರ್ಮಶಾಸ್ತ್ರ ಯುಗ. ಈ ಧರ್ಮಶಾಸ್ತ್ರ ಯುಗದಲ್ಲಿ ದೇವ್ರು ಏನ್ ಮಾಡ್ತಾನೆ ಅಂತಂದ್ರೆ ಪ್ರವಾದಿಗಳ ಮುಖಾಂತರ ಮಾತಾಡ್ತಾನೆ. ಕುಟುಂಬದ ಯಜಮಾನರ ಮೂಲಕ ಅಲ್ಲ, ಪ್ರವಾದಿಗಳ ಮುಖಾಂತರ ಮಾತಾಡ್ತಾನೆ. ತಾನು ಏನ್ ಹೇಳ್ಬೇಕಂತಿದ್ದಾನೋ ಅದನ್ನ ಮುಚ್ಚುಮರೆ ಇಲ್ದೇನೆ ಪ್ರತಿಯೊಂದು ವಿಷಯಗಳನ್ನ ಪ್ರವಾದಿಗಳ ಮೂಲಕ ಹೇಳಿನೇ ಆತನು ಮಾಡುವಂಥದ್ದು. ಸೊ ಹಾಗಾಗಿ ಧರ್ಮಶಾಸ್ತ್ರ ಕಾಲದಲ್ಲಿ ದೇವ್ರು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಪ್ರವಾದಿಗಳ ಮುಖಾಂತರ ಮಾತಾಡ್ತಾ ಇದ್ದಾನೆ. ಒಂದು ವಚನ ಈ ಒಂದು ಸಂದರ್ಭದಲ್ಲಿ ಬಹಳ ಉಪಯುಕ್ತ ಆಗುತ್ತೆ ಅಂತಿದ್ದೀನಿ. ಆಮೋಸ ಗ್ರಂಥ 3ನೇ ಅಧ್ಯಾಯ, 7ನೇ ವಚನದಲ್ಲಿ ಸಂಗತಿಯನ್ನು ಗಮನಿಸಿದ್ರೆ, ಆಮೋಸ ಗ್ರಂಥ 3ನೇ ಅಧ್ಯಾಯ 7ನೇ ವಚನದಲ್ಲಿ, ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನೂ ಮಾಡನು ಅಂತ ಹೇಳ್ತಾನೆ. ದೇವರು ರಹಸ್ಯವಾಗಿ ಏನೂ ಮಾಡಲ್ಲ. ಇವತ್ತು ನಾವುಗಳು ಅನೇಕ ಸಂದರ್ಭದಲ್ಲಿ ಸರ್ಪ್ರೈಸ್ ಕೊಡೋಣ, ಸೀಕ್ರೆಟ್ ಆಗಿ ಮಾಡೋಣ, ಅವ್ರು ಸರ್ಪ್ರೈಸ್ ಕೊಡೋಣ ಅಂತ ನಮ್ಮ ಯೋಚನೆಗಳು. ಆದ್ರೆ ದೇವರು ನಮ್ಮ ಹಾಗೆ ಆಲೋಚನೆ ಮಾಡಲ್ಲ. ಅದಕ್ಕೆ ಏಷ್ಯನ್ ಗ್ರಂಥದಲ್ಲಿ ಹೇಳ್ತಾನೆ, ಆಕಾಶಕ್ಕೂ ಭೂಮಿಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆಯೋ ನನ್ನ ಆಲೋಚನೆಗಳಿಗೂ ನಿಮ್ಮ ಆಲೋಚನೆಗಳಿಗೂ ಅಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಈ ವಚನದ ಪ್ರಕಾರ ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನೂ ಮಾಡನು ಅಂತ ಹೇಳ್ತಾನೆ. ಸೊ ಹಾಗಾಗಿ ದೇವರು ಏನಾದರೂ ತಿಳಿಸಿ ಮಾಡ್ತಾನೆ, ಯಾವುದು ಸರ್ಪ್ರೈಸ್ ಕೊಡಲ್ಲ ಅವರು. ಅದಕ್ಕೆ ದೇವರು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಧರ್ಮಶಾಸ್ತ್ರ ಯುಗದಲ್ಲಿ ಪ್ರವಾದಿಗಳ ಮುಖಾಂತರ ಮಾತಾಡ್ತಾ ಇದ್ದಾನೆ. ಯಾರ್ಯಾರು ಪ್ರವಾದಿಗಳು ಅಂತಂದ್ರೆ ಮೋಶೆ, ಏಲಿಯ, ಎಲಿಷಾ, ದಾನಿಯೇಲ, ಎಜ್ಕೇಲ, ಯೆರೆಮೀಯ, ಕೊನೆಯ ಪ್ರವಾದಿ ಸ್ನಾನಿಕನಾದ ಯೋಹಾನ. ಸೊ ಇವರೆಲ್ಲರೂ ಕೂಡ ಮಾತಾಡ್ತಾನೆ ದೇವರು ಪ್ರವಾದಿಗಳ ಮುಖಾಂತರ ಧರ್ಮಶಾಸ್ತ್ರ ಕಾಲದಲ್ಲಿ. ಈ ಒಂದು ಕಾಲ ಹೆಚ್ಚು ಕಡಿಮೆ 1500 ವರ್ಷಗಳ ಕಾಲ. ಪಿತೃಗಳ ಯುಗ 2500 ವರ್ಷಗಳ ಕಾಲ, ಧರ್ಮಶಾಸ್ತ್ರ ಯುಗ ಬಂದ್ಬಿಟ್ಟು 1500 ವರ್ಷಗಳ ಕಾಲ. ಇನ್ನು ಮುಂದುವರೆದ ಭಾಗದಲ್ಲಿ ಕ್ರಿಸ್ತನ ಯುಗ, ಕ್ರೈಸ್ತರ ಕಾಲ. ಸತ್ಯವೇದದಲ್ಲಿ 3 ಭಾಗ, ಒಂದು ಪಿತೃಗಳ ಯುಗ, ಇನ್ನೊಂದು ಧರ್ಮಶಾಸ್ತ್ರ ಯುಗ, ಇನ್ನೊಂದು ಕ್ರೈಸ್ತರ ಯುಗ ಅಥವಾ ಕ್ರಿಸ್ತನ ಯುಗ ಅಂತ ಹೇಳ್ತಾರೆ. ಸೊ ಕ್ರಿಸ್ತನ ಮೂಲಕ ವಾಕ್ಯದ ಮುಖಾಂತರ ಇವತ್ತು ಮಾತಾಡ್ತಾ ಇದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಅಪೋಸ್ತಲರಿಗೆ ಹೇಳ್ತಾನೆ, ನಾನು ಹೋಗಿ ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೇನೆ, ಆ ಸಹಾಯಕನು ಬಂದು ನಿಮಗೆ ಸರ್ವಸತ್ಯದಲ್ಲಿ ನಡೆಸ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾನೆ. ಆ ಸಹಾಯಕನು ಯಾರು ಅಂತಂದ್ರೆ ಪರಿಶುದ್ಧಾತ್ಮನು. ಆ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಅಪೋಸ್ತಲರೆಲ್ಲರೂ ಕೂಡ ಪರಿಶುದ್ಧಾತ್ಮ ಪ್ರೇರಿತರಾಗಿ ಕರ್ತನಾದ ಯೇಸು ಕ್ರಿಸ್ತನಿಂದ ಏನನ್ನ ಪರಿಶುದ್ಧಾತ್ಮನ ಹೊಂದ್ಕೊಂಡಿದ್ದಾನೋ, ಆ ಪರಿಶುದ್ಧಾತ್ಮನ ಏನನ್ನ ಸೂಚಿಸ್ತಾ ಇದ್ದಾನೋ ಅದನ್ನೇ ಅಪೋಸ್ತಲರೆಲ್ಲರೂ ಕೂಡ ಪ್ರವಚಿಸಿದ್ದು, ಪ್ರಬೋಧಿಸಿದ್ದು, ಅವರು ವರ್ತಿಸಿದ್ದು.
ಸೊ ಹಾಗಾಗಿ ಅಪೋಸ್ತಲರ ಬೋಧನೆ ಇವತ್ತು ಬಹಳ ಮುಖ್ಯ. ಅಪೋಸ್ತಲರ ಬೋಧನೆ. ಸೊ ಕ್ರಿಸ್ತನ ಯುಗದಲ್ಲಿ ಕ್ರಿಸ್ತನ ಮೂಲಕ, ವಾಕ್ಯದ ಮೂಲಕ ಇವತ್ತು ಮಾತಾಡ್ತಾ ಇದ್ದಾರೆ. ಅವ್ರು ಯಾರಂತಂದ್ರೆ ಪರಿಶುದ್ಧಾತ್ಮನ ಮೂಲಕ ಅಪೋಸ್ತಲರು ಮಾತಾಡ್ತಾರೆ. ಎಲ್ಲಿವರೆಗೆ ಅಂತಂದ್ರೆ ಪರಿಶುದ್ಧಾತ್ಮನನ್ನ ಹೊಂದಿದಂತ ದಿನದಿಂದ ಮೊದಲುಗೊಂಡು ಕ್ರಿಸ್ತನ ಎರಡನೇ ಪ್ರತ್ಯಕ್ಷತೆವರೆಗೆ, ಕ್ರಿಸ್ತನ ಎಲ್ಲಿವರೆಗೆ ಪ್ರತ್ಯಕ್ಷ, ಎಲ್ಲಿ ಯಾವಾಗ ಪ್ರತ್ಯಕ್ಷ ಆಗ್ತಾನೆ ಯಾರಿಗೂ ಗೊತ್ತಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಸ್ವತಃ ಹೇಳ್ತಾನೆ, ಆ ಘಳಿಗೆಯ ವಿಷಯ ಆಗ್ಲಿ ನನಗಾಗ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದು ಯಾರಿಗೂ ಗೊತ್ತು ಅಂತಂದ್ರೆ ತಂದೆಗೆ ಮಾತ್ರ ಗೊತ್ತು ವಿರಹ ಮತ್ತೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ಕ್ರಿಸ್ತನ ಪ್ರತ್ಯಕ್ಷತೆವರೆಗೂ ಕೂಡ ಕ್ರೈಸ್ತರ ಯುಗ ಅಂತಕ್ಕಂಥದ್ದು ನಡೀತಾ ಇರ್ತದೆ. ಸೊ ಇದು ಸತ್ಯವೇದ ಓದುವಂತಹ ಒಂದು ಪದ್ಧತಿ. ಸೊ ಹಾಗಾಗಿ ಮುಂದುವರೆದ ಭಾಗದಲ್ಲಿ ದೇವರನ್ನು ಆರಾಧಿಸುವಂತ ವಿಷಯದಲ್ಲಿ ಹಾಗೂ ಇನ್ನಿತರ ವಿಷಯಗಳಲ್ಲಿ ಆಯಾ ಯುಗಗಳಲ್ಲಿ ಸತ್ಯವಾಕ್ಯವು ಏನು ಬೋಧಿಸ್ತಾ ಇದೆ ಅಂತಕ್ಕಂಥದ್ದನ್ನ ವಿಷಯನ ತಿಳ್ಕೊಳ್ಳೋಣ. ಸತ್ಯವಾಕ್ಯ ದೇವರನ್ನು ಆರಾಧಿಸುವಂತ ವಿಷಯದಲ್ಲಿ ಮತ್ತು ಇನ್ನಿತರ ವಿಷಯಗಳಲ್ಲಿ ಏನ್ ಬೋಧಿಸ್ತಾ ಇದೆ ಸತ್ಯವೇದ ಅನ್ನುವಂಥ ವಿಷಯಗಳನ್ನ ಸ್ವಲ್ಪ ಕಲಿಯುವಂತ ಪ್ರಯತ್ನ ಮಾಡೋಣ. ನಂಬರ್ 1 ಬರ್ಕೊಳ್ಳಿ ನೀವು. ಯುಗಗಳು ಅಂತ ಬರ್ಕೊಂಡ್ರಲ್ಲ, ಯುಗಗಳು ಅಂತ ಬರ್ಕೊಂಡು 3 ಯುಗಗಳು ಕಾಲ ಮಕ್ಕಳು. ಪಿತೃಗಳ ಯುಗ ಎಲ್ಲಿಂದ ಎಲ್ಲಿವರೆಗೆ ಅಧ್ಯಾಯಗಳನ್ನು ಬರ್ಕೊಳ್ಳಿ. ಇವಾಗ ಪಿತೃಗಳ ಯುಗ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಆದಿಕಾಂಡ ಪುಸ್ತಕ ಮೊದಲನೇ ಅಧ್ಯಾಯದಿಂದ ಹಿಡಿದು ಆದಿಕಾಂಡ ಪುಸ್ತಕ ಮೊದಲನೇ ಅಧ್ಯಾಯ 27ನೇ ವಚನದಿಂದ, ಅಂದ್ರೆ ದೇವರು ನರಮನುಷ್ಯನನ್ನು ಉಂಟು ಮಾಡ್ತಾನೆ, ಅಲ್ಲಿಂದ ಹಿಡಿದು ವಿಮೋಚನ ಕಾಂಡ 19ನೇ ಅಧ್ಯಾಯದವರೆಗೆ ಇದು ಪಿತೃಗಳ ಯುಗ. 20ನೇ ಅಧ್ಯಾಯದಲ್ಲಿ ದೇವರು ಮೋಶೆ ಮೂಲಕ ಧರ್ಮಶಾಸ್ತ್ರವನ್ನು ಕೊಡ್ತಾನೆ. ಅಲ್ಲಿಂದ ಧರ್ಮಶಾಸ್ತ್ರ ಯುಗ. ಪಿತೃಗಳ ಯುಗ ಆದಿಕಾಂಡ ಪುಸ್ತಕ ಮೊದಲನೇ ಅಧ್ಯಾಯ 27ನೇ ವಚನದಿಂದ ಹಿಡಿದು ವಿಮೋಚನ ಕಾಂಡ ಪುಸ್ತಕ 19ನೇ ಅಧ್ಯಾಯದವರೆಗೆ ಇದು ಪಿತೃಗಳ ಕಾಲ ನಡೀತದೆ. ಈ ಪಿತೃಗಳ ಕಾಲದಲ್ಲಿ ಒಂದೊಂದಾಗಿ ಏನೇನು ನಡೀತು ಅನ್ನೋದನ್ನ ಒಂದ್ಸರಿ ಗಮನಿಸೋಣ. ನಂಬರ್ 1 ಆರಾಧನೆಯ ಸ್ಥಳ. ಪಿತೃಗಳ ಕಾಲದಲ್ಲಿ ಆರಾಧನೆಯ ಸ್ಥಳ, ಆರಾಧನೆ ಮಾಡೋದಕ್ಕೆ, ದೇವರನ್ನ ಆರಾಧನೆ ಮಾಡೋಕ್ಕೆ ಸ್ಥಳ ಯಾವ್ದಂತಂದ್ರೆ ನಿರ್ದಿಷ್ಟವಾದಂತ ಒಂದು ಸ್ಥಳವನ್ನ ಎಲ್ಲೂ ಕೂಡ ಸೂಚಿಸಲಿಲ್ಲ. ನೀವು ಇಂಥ ಸ್ಥಳದಲ್ಲಿನೇ ದೇವರನ್ನ ಆರಾಧನೆ ಮಾಡಬೇಕು ಅನ್ನುವಂಥದ್ದನ್ನ ಪಿತೃಗಳ ಕಾಲದಲ್ಲಿ ಎಲ್ಲೂ ಕೂಡ ಸೂಚಿಸಲಿಲ್ಲ. ಅವ್ರು ಎಲ್ಲೆಲ್ಲಿ ಯಜ್ಞ ವೇದಿಗಳನ್ನು ಕಟ್ಟಿ ಬಲಿಗಳನ್ನು ಅರ್ಪಿಸಿ ದೇವರನ್ನ ಎಲ್ಲಿ ಬೇಕಲ್ಲಿ ಆರಾಧಿಸ್ತಿದ್ರು. ಬಹುತೇಕ ಹೆಚ್ಚಾಗಿ ಬೆಟ್ಟಗಳ ಮಧ್ಯದಲ್ಲಿ, ಬೆಟ್ಟಗಳಲ್ಲಿ ಅವರು ದೇವರನ್ನ ಆರಾಧಿಸ್ತಾ ಇದ್ರು. ಸೊ ನಿರ್ದಿಷ್ಟವಾದಂತ ಸ್ಥಳ ಅಂತಕ್ಕಂಥದ್ದು ಸೂಚಿಸಲಿಲ್ಲ. ಒಂದು. ಎರಡನೇದಾಗಿ ಆರಾಧನೆ ದಿನ ಯಾವುದು? ಪಿತೃಗಳ ಕಾಲದಲ್ಲಿ ಆರಾಧನೆ ದಿನ ಯಾವುದು? ಪಿತೃಗಳ ಕಾಲದಲ್ಲಿ ಆರಾಧನೆ ದಿನ ನಿರ್ದಿಷ್ಟವಾದಂತ ಇಂಥದ್ದೇ ದಿನ ಅಂತ ಸೂಚಿಸಲಿಲ್ಲ ಯಾರು ಕೂಡ. ಗ್ರಂಥದಲ್ಲಿ ನಾವು ನೋಡಲ್ಲ ಇಂಥ ದಿನನೇ ನೀವು ದೇವರನ್ನ ಆರಾಧನೆ ಮಾಡ್ಬೇಕಂತೇಳಿ. ಪಿತೃಗಳ ಕಾಲದಲ್ಲಿ ನಾವು ನೋಡಲ್ಲ. ಪಿತೃಗಳ ಕಾಲ ಎಲ್ಲಿಂದ ಎಲ್ಲಿಗೆ? ನಾನು ಹೇಳಿದ್ನಲ್ಲ, ಪಿತೃಗಳ ಕಾಲ ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ ಆದಿಕಾಂಡ ಪುಸ್ತಕ ಮೊದಲನೇ ಅಧ್ಯಾಯ 27ನೇ ವಚನದಿಂದ ಹಿಡಿದು ವಿಮೋಚನ ಕಾಂಡ 19ನೇ ಅಧ್ಯಾಯದವರೆಗೆ ಇದು ಪಿತೃಗಳ ಯುಗ, ಪಿತೃಗಳ ಕಾಲ. ಈ ಪಿತೃಗಳ ಕಾಲದಲ್ಲಿ ನಿರ್ದಿಷ್ಟವಾದಂತ ಒಂದು ಸ್ಥಳದನ್ನ ಆರಾಧನೆಗೆ ಸೂಚಿಸಲಿಲ್ಲ. ನಂಬರ್ 1. ನಂಬರ್ 2, ನಿರ್ದಿಷ್ಟವಾದ ಯಾವ ದಿನವನ್ನು ಕೂಡ ಆರಾಧನೆಗೆ ಸೂಚಿಸಲಿಲ್ಲ. ಇನ್ನು ಮೂರನೇದಾಗಿ ಬಲಿಗಳು ಏನಾದ್ರು ಇದಾವ ಅಂತಂದ್ರೆ ಇದಾವೆ, ಬಲಿಗಳಿದಾವೆ. ಪಿತೃಗಳ ಕಾಲದಲ್ಲಿ ಬಲಿಗಳಿದಾವೆ, ಪ್ರಾಣಿ ಬಲಿಗಳಿದಾವೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ ಸಂಗತಿಯನ್ನ ಗಮನಿಸಿದ್ರೆ, ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 4ನೇ ವಚನದಲ್ಲಿ ಸಂಗತಿಯನ್ನು ಗಮನಿಸಿದ್ರೆ, ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು ಅಂತ ಹೇಳ್ತಾನೆ. ಅಂದ್ರೆ ಪಿತೃಗಳ ಕಾಲದಲ್ಲಿ ಬಲಿಗಳಿದಾವೆ. ಇನ್ನು 8ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯದಲ್ಲಿ ಕೂಡ ಸಂಗತಿಯನ್ನು ಗಮನಿಸಿದ್ರೆ, ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 20ನೇ ವಚನದಲ್ಲಿ, ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲಾ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು ಅಂತ ಹೇಳ್ತಾರೆ. ಅಂದ್ರೆ ಪಿತೃಗಳ ಕಾಲದಲ್ಲಿ ಬಲಿಗಳಿದಾವೆ. ಹಾಗೆ ಅಬ್ರಹಾಮನ್ ಕೂಡ ಪಿತೃಗಳ ಕಾಲದಲ್ಲಿ ಬರ್ತಾನೆ. ಆತನು ಕೂಡ ಆ ಒಂದು ಕಾಲದಲ್ಲಿ, ಪಿತೃಗಳ ಕಾಲದಲ್ಲಿ ಬಲಿಗಳಿದಾವೆ. ಆಮೇಲೆ ಆರಾಧನೆಯಲ್ಲಿ ವಾದ್ಯಗಳು, ಇನ್ಸ್ಟ್ರೂಮೆಂಟ್ಸ್ ಇನ್ ವರ್ಷಿಪ್ ಸರ್ವಿಸ್. ಆರಾಧನೆ ಕಾರ್ಯಕ್ರಮದಲ್ಲಿ ವಾದ್ಯಗಳು, ಸಂಗೀತ ಪರಿಕರಗಳು, ಡೋಲು, ದಮಡಿ, ತಾಳ, ತುತ್ತೂರಿ, ಇನ್ನು ಏನೇನೋ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಇದಾವಲ್ಲ, ಅವೆಲ್ಲವೂ ಕೂಡ ಆರಾಧನೆಯಲ್ಲಿ ವಾದ್ಯಗಳು ಪಿತೃಗಳ ಕಾಲದಲ್ಲಿ ಪ್ರಸ್ತಾಪ ಇಲ್ಲ. ಆರಾಧನೆ ಕಾರ್ಯಕ್ರಮದಲ್ಲಿ ವಾದ್ಯಗಳನ್ನ ಬಳಸುವಂಥದ್ದು ಪ್ರಸ್ತಾಪ ಇಲ್ಲ. ಆದ್ರೆ ಎಲ್ಲಾ ಸಂಗೀತ ಪರಿಕರಗಳನ್ನ ಕಂಡಿಡಿದಂತಹ ಮೂಲ ಒಬ್ಬತ್ತಿದ್ದಾನೆ. ಆತನಂತ ತತ್ವಸರಣಿ ಅಂದ್ರೆ ಯೂಬಾಲ ಅಂತಿದೆ.
4ನೇ ಅಧ್ಯಾಯದಲ್ಲಿ, ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯ 21ನೇ ವಚನ. ಅಂದ್ರೆ ಸಂಗೀತ ಪರಿಕರಗಳಿಗೆ ಮೂಲ ಪುರುಷ, ಅಂದ್ರೆ ಸಂಗೀತ ನುಡಿಸುವಂತ ಒಂದು ವಾದ್ಯಗಳನ್ನ ಕಂಡಿಡಿದಂಥವ್ರು, ಅವುಗಳನ್ನ ಬಳಸಿ ಸಂಗೀತನ ನುಡಿಸಿದಂಥವ್ರು ಯಾರು ಅಂತಕ್ಕಂಥದ್ದಕ್ಕೆ ಇಲ್ಲಿ ಒಬ್ಬ ವ್ಯಕ್ತಿನ ತೋರಿಸ್ತಾನೆ. ಆತನ ಹೆಸರು ಯೂಬಾಲನು ಅಂತೇಳಿ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 21ನೇ ವಚನದಲ್ಲಿ ಯೂಬಾಲನು ಇವನು ಕಿನ್ನರಿ ಕೊಳಲುಗಳನ್ನು ನುಡಿಸುವವರ ಮೂಲ ಪುರುಷನು ಅಂತ ಹೇಳ್ತಾನೆ. ನುಡಿಸುವವರ ಮೂಲ ಪುರುಷನು ಯಾರು? ಯೂಬಾಲ ಅಂತೇಳಿ. ಕಿನ್ನರಿ ಕೊಳಲುಗಳನ್ನು ನುಡಿಸುವವರ ಮೂಲ ಪುರುಷ ಅಂದ್ರೆ ಅವ್ರಿಗೆಲ್ರಿಗೂ ಈತನೇ ಕಲಿಸ್ಕೊಟ್ಟಿರ್ಬೋದು ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಪರಿಸ್ಥಿತಿ. ಪಿತೃಗಳ ಕಾಲದಲ್ಲಿ ವಾದ್ಯಗಳು ಏನಾದ್ರೂ ಇದಾವ ಅಂತಂದ್ರೆ ಅದರದ್ದು ಪ್ರಸ್ತಾಪ ಇಲ್ಲ, ಅದರದ್ದು ಮೆನ್ಷನ್ ಮಾಡಿಲ್ಲ ಪಿತೃಗಳ ಕಾಲದಲ್ಲಿ. ಇನ್ನು ಮುಂದುವರೆದ ಭಾಗದಲ್ಲಿ ಹಬ್ಬಗಳು ಏನಾದ್ರೂ ಇದಾವ, ಪಿತೃಗಳ ಕಾಲದಲ್ಲಿ ಹಬ್ಬಗಳಿದಾವ, ಹಬ್ಬಗಳಂತಕ್ಕಂಥದ್ದನ್ನು ಪ್ರಸ್ತಾಪ ಇಲ್ಲ. ಹಬ್ಬಗಳು ಇಂತಿಂತ ಹಬ್ಬ ಮಾಡ್ಬೇಕಂತ ಪಿತೃಗಳ ಕಾಲದಲ್ಲಿ ಇಲ್ಲ, ಪಿತೃಗಳ ಕಾಲದಲ್ಲಿ ಪ್ರಸ್ತಾಪ ಮಾಡಿಲ್ಲ. ನೆಕ್ಸ್ಟ್ ಯಾಜಕತ್ವ ಅಂತಕ್ಕಂಥದ್ದು. ಯಾಜಕತ್ವ ಯಾವುದಿದೆ ಅಂತಂದ್ರೆ ಮೆಲ್ಕಿಜೆದೇಕನ ಯಾಜಕತ್ವ ಅಂತ ನೋಡ್ತೀವಿ. ಯಾಜಕತ್ವ ಯಾವುದಂತಂದ್ರೆ ಮೆಲ್ಕಿಜೆದೇಕನ ಯಾಜಕತ್ವ. ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯದಲ್ಲಿ ಸಂಗತಿಯನ್ನ ಗಮನಿಸ್ತೇವೆ ನಾವು. ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯದಲ್ಲಿ, ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯ 18ನೇ ವಚನದಲ್ಲಿ, ಆಗ ಇಸ್ರಾಯೇಲ್ಯರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತ್ತು. ಆ ಮೇಘಸ್ತಂಭವು ಅಂದ್ರೆ ಇದು ಮೇಘಸ್ತಂಭ ವಿಷಯದಲ್ಲಿ ನಾವು ಸಂಗತಿಯನ್ನು ಗಮನಿಸ್ತೇವೆ. ಅಲ್ಲ ಮೆಲ್ಕಿಜೆದೇಕನ ತರಹದ ಮೆಲ್ಕಿಜೆದೇಕನ ಯಾಜಕತ್ವವನ್ನು ನಡೆಸುವಂಥದ್ದನ್ನ ನಾವು ಗಮನಿಸ್ತೇವೆ. ಮೆಲ್ಕಿಜೆದೇಕನ ಯಾಜಕತ್ವ ಅಂತೇಳಿ. ಸೊ ಹಾಗಾಗಿ ಯಾಜಕತ್ವ ಯಾವುದು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ತೇವೆ. ಸೊ ಇದು ವಿಶೇಷವಾದಂಥ ಒಂದು ಸಂದರ್ಭ. ಇನ್ನು ಮುಂದುವರೆದ ಭಾಗದಲ್ಲಿ ಕಾಣಿಕೆಗಳು ಪಿತೃಗಳ ಕಾಲದಲ್ಲಿ ಕಾಣಿಕೆಗಳಿಗೆ ನಿರ್ಬಂಧ ಇಲ್ಲ. ದಶಮಾಂಶ ಕೊಟ್ಟರು, ಕಾಣಿಕೆಯಲ್ಲಿ ದಶಮಾಂಶನು ಕೂಡ ಕೊಡ್ತಾ ಇದ್ದಾರೆ. ಕಾಣಿಕೆಯಲ್ಲಿ ದಶಮಾಂಶ ಕೊಡ್ತಾರೆ. ತಮಗೆ 100 ರೂಪಾಯಿ ಬಂದ್ರೆ 10 ರೂಪಾಯಿ ಕಾಣಿಕೆ ಅಂತ ಕೊಡ್ತಾರೆ. 1000 ರೂಪಾಯಿ ಬಂದ್ರೆ 100 ರೂಪಾಯಿ, 10,000 ಬಂದ್ರೆ 1,000, ಈ ತರ ದಶಮಾಂಶ ಕಾಣಿಕೆಯನ್ನ ಕೊಡುವಂಥದ್ದನ್ನ ನಾವು ಗಮನಿಸ್ತೇವೆ. ಇನ್ನು ಮುಂದುವರೆದ ಭಾಗದಲ್ಲಿ ಆಹಾರ ಪದಾರ್ಥಗಳು ಯಾವುದಂತಂದ್ರೆ ಆದಾಮನಿಂದಿಡಿದು ನೋಹನನವರೆಗೆ ಎಲ್ಲರೂ ಕೂಡ ಸಸ್ಯಾಹಾರಿನೇ ತಿಂತಾ ಇದ್ರು. ಆದಾಮನಿಂದಿಡಿದು ನೋಹನನ ಕಾಲದವರೆಗೆ ಎಲ್ಲರೂ ಸಸ್ಯಾಹಾರಿಗಳೇ, ವೆಜಿಟೇರಿಯನ್ಸ್. ನಾನ್ ವೆಜಿಟೇರಿಯನ್ ಇನ್ನೂ ಬಂದಿಲ್ಲ. ನಾನ್ ವೆಜಿಟೇರಿಯನ್ ಯಾವಾಗ ಬಂತು ಅಂತಂದ್ರೆ ನೋಹನನ ಕಾಲದಿಂದ ಮಾಂಸಾಹಾರ. 9ನೇ ಅಧ್ಯಾಯದಲ್ಲಿ, ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯದಲ್ಲಿ ಸಂಗತಿಯನ್ನ ಗಮನಿಸಿದ್ರೆ ದೇವರು ಅಲ್ಲಿ ನಾನ್ ವೆಜ್ ನ ಎಂಟ್ರಿ ಮಾಡ್ತಾನೆ. 9ನೇ ಅಧ್ಯಾಯ 4ನೇ ವಚನ, ಭೂಮಿಯ ಮೇಲೆ 3ನೇ ವಚನದಿಂದ, ಭೂಮಿಯ ಮೇಲೆ ತಿರುಗುವ ಎಲ್ಲಾ ಜೀವ ಜಂತುಗಳು ನಿಮಗೆ ಆಹಾರವಾಗಿರುವವು. ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನೂ ಕೊಟ್ಟಿದ್ದೇನೆ. ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು, ರಕ್ತವು ಜೀವವಷ್ಟೇ ಅಂತ ಹೇಳ್ತಾರೆ. ಸೊ ನಾನ್ ವೆಜಿಟೇರಿಯನ್ ಕೊಡ್ತಾ ಇದ್ದಾನೆ, ಆದ್ರೆ ಒಂದು ಕಂಡೀಷನ್ ಏನಂತಂದ್ರೆ ನೀವು ರಕ್ತನ ತಿನ್ನಬಾರದು, ರಕ್ತ ಜೀವ ಅಂತ ಹೇಳ್ತಾರೆ. ಸೊ ರಕ್ತನ ತಿನ್ನಬಾರದು ಅಂತ. ಸೊ ಇಲ್ಲಿ ಆಹಾರ ಪದಾರ್ಥಗಳು ಪಿತೃಗಳ ಕಾಲದಲ್ಲಿ. ಇನ್ನು ನೆಕ್ಸ್ಟ್ ಧರ್ಮಶಾಸ್ತ್ರ ಯುಗಕ್ಕೆ ಬಂದ್ಬಿಡೋಣ. ಧರ್ಮಶಾಸ್ತ್ರ ಯುಗ ಬಂದ್ಬಿಟ್ಟು ಎಲ್ಲಿಂದ ಎಲ್ಲಿವರೆಗೆ, ಎಷ್ಟನೇ ಅಧ್ಯಾಯದಿಂದ ಎಷ್ಟನೇ ಅಧ್ಯಾಯವರೆಗೆ ಅಂತಂದ್ರೆ ವಿಮೋಚನ ಕಾಂಡ ಪುಸ್ತಕ 20ನೇ ಅಧ್ಯಾಯದಿಂದ ಹಿಡಿದು ಅಪೋಸ್ತಲರ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯದವರೆಗೆ ಧರ್ಮಶಾಸ್ತ್ರ ಕಾಲನೇ ಅದೆಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಜೀವಿಸಿದ್ದು ಕೂಡ ಧರ್ಮಶಾಸ್ತ್ರ ಕಾಲದಲ್ಲೇ. ಆತನು ಧರ್ಮಶಾಸ್ತ್ರಕ್ಕೆ ಅಧೀನನಾಗಿನೇ ಜೀವಿಸಿದ್ದು. ಆತನಿಗೂ ಕೂಡ ಸುನ್ನತಿ ಆಯ್ತು, ಯೇಸು ಕ್ರಿಸ್ತನಿಗೂ ಕೂಡ ಸುನ್ನತಿ ಆಯ್ತು ಹುಟ್ಟಿದ 8ನೇ ದಿನದಲ್ಲಿ. ಸೊ ಹಾಗೆ ಧರ್ಮಶಾಸ್ತ್ರ ಕಾಲ ಎಲ್ಲಿಂದ ಎಲ್ಲಿವರೆಗೆ ಅಂತಾರೆ ವಿಮೋಚನ ಕಾಂಡ ಪುಸ್ತಕ 20ನೇ ಅಧ್ಯಾಯದಿಂದ ಅಪೋಸ್ತಲರ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯದವರೆಗೆ ಧರ್ಮಶಾಸ್ತ್ರ ಯುಗ ನಡೀತದೆ. 1ನೇ ಅಧ್ಯಾಯದಲ್ಲಿ ಮತ್ತು 2ನೇ ಅಧ್ಯಾಯದಲ್ಲಿ ಸಂಗತಿಯನ್ನು ಗಮನಿಸಿದ್ರೆ ಭೂಮಿ ಮೇಲೆ ಇರ್ತಕ್ಕಂತಹ ಎಲ್ಲ ಸದ್ಭಕ್ತರಾದ ಯಹೂದ್ಯರೆಲ್ಲರೂ ಕೂಡ ಯೆರೂಸಲೇಮಿಗೆ ಕೂಡಿ ಬಂದಿರ್ತಾರೆ. ಯಾಕೆ ಅಂತಂದ್ರೆ ಅವರು ವರ್ಷದಲ್ಲಿ ನಡೀತಕ್ಕಂತಹ ಹಬ್ಬಗಳನ್ನ ಆಚರಿಸಕ್ಕೆ ಅವ್ರು ಬರಲೇಬೇಕು. ಭೂಮಿ ಮೇಲಿರ್ತಕ್ಕಂತಹ ಯಾವ ದೇಶದಲ್ಲಿ ಯಾವ ಮೂಲೆಯಲ್ಲಿದ್ರು ಕೂಡ ಆ ಒಬ್ಬ ಸದ್ಭಕ್ತನಾದಂಥ ಯಹೂದ್ಯರೆಲ್ಲರೂ ಕೂಡ ಎಲ್ಲಿಗೆ ಬರಬೇಕು, ಯೆರೂಸಲೇಮಿಗೆ ಬರಬೇಕು ಅಂತ ಹೇಳಿ. ಸೊ ಇದು ಧರ್ಮಶಾಸ್ತ್ರ ಕಾಲ ಎಲ್ಲಿಂದ ಎಲ್ಲಿಗೆ ಅಂದ್ರೆ ವಿಮೋಚನ ಕಾಂಡ ಪುಸ್ತಕ 20ನೇ ಅಧ್ಯಾಯ ಮೊದಲುಗೊಂಡು
ಅಪೊಸ್ತಲರ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯದವರೆಗೂ ಧರ್ಮಶಾಸ್ತ್ರ ಕಾಲ ನಡೀತದೆ. ಸೊ ಇದರಲ್ಲಿ ಏನೇನಿದೆ? ಆರಾಧನೆಯ ಸ್ಥಳ, ಮತ್ತೆ ಅದೇನೆ ಸೇಮ್ ಆರಾಧನೆಯ ಸ್ಥಳ ಎಲ್ಲಿದೆ? ಹಳೆ ಅಂದ್ರೆ ಪಿತೃಗಳ ಕಾಲದಲ್ಲಿ ನಿರ್ದಿಷ್ಟವಾದಂಥ ಸ್ಥಳನ ಸೂಚಿಸಲಿಲ್ಲ. ಆದ್ರೆ ಧರ್ಮಶಾಸ್ತ್ರ ಕಾಲದಲ್ಲಿ ದೇವದರ್ಶನ ಗುಡಾರ ಇದೆ. ಆರಾಧನೆ ಮಾಡಬೇಕು ಅಂತಂದ್ರೆ ಎಲ್ಲಿಗೆ ಬರ್ಬೇಕಂತಂದ್ರೆ ದೇವದರ್ಶನ ಗುಡಾರ ಬರಬೇಕು, ಅಥವಾ ಯೆರೂಸಲೇಮಿನಲ್ಲಿ ಕಟ್ಟಲ್ಪಟ್ಟಂತಹ ದೇವಾಲಯಕ್ಕೆ ಬರಬೇಕು. ದೇವರನ್ನ ಆರಾಧನೆ ಮಾಡ್ಬೇಕಂತಂದ್ರೆ ಅಲ್ಲಿಗೆ ಬರಬೇಕು. ಎಲ್ಲಿ ಬೇಕಲ್ಲಿ ಮಾಡಂಗಿಲ್ಲ. ನೀವು ಮನೇಲಿ ಮಾಡಂಗಿಲ್ಲ, ಎಲ್ಲೆಲ್ಲೋ ಮಾಡಂಗಿಲ್ಲ. ದೇವರನ್ನ ಆರಾಧನೆ ಮಾಡ್ಬೇಕಂತಂದ್ರೆ ನೀವು ಅಲ್ಲಿಗೆ ಬರ್ಬೇಕು. ನೀವು ಅಪೊಸ್ತಲರ ಕೃತ್ಯಗಳ ಪುಸ್ತಕ 8ನೇ ಅಧ್ಯಾಯದಲ್ಲಿ ಒಂದು ವಿಶೇಷವಾದಂಥ ಸಂಗತಿಯನ್ನು ಗಮನಿಸಿ. ನಿಮಗೆಲ್ಲರೂ ಗೊತ್ತಿದೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 8ನೇ ಅಧ್ಯಾಯ ಇಲ್ಲಿ ಕಂಚುಕಿ ಒಬ್ಬ ಇದ್ದಾನೆ, ಅಥವಾ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದ್ದಾನೆ, ಏನಕ್ಕೆ ಬರ್ತಾ ಇದ್ದಾನೆ ಗಮನಿಸೋಣ ವಿಷಯನ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 8ನೇ ಅಧ್ಯಾಯದಲ್ಲಿ ಇಲ್ಲಿ ಐಥಿಯೋಪ್ಯ ದೇಶದ ಒಬ್ಬ ಮನುಷ್ಯನನ್ನು ಕಂಡನು. ಅಪೊಸ್ತಲರ ಕೃತ್ಯಗಳ ಪುಸ್ತಕ 8ನೇ ಅಧ್ಯಾಯ 27ನೇ ವಚನ. ಐಥಿಯೋಪ್ಯ ದೇಶದ ಒಬ್ಬ ಮನುಷ್ಯನನ್ನು ಕಂಡನು. ಅವನು ಕಂಚುಕಿಯು, ಐಥಿಯೋಪ್ಯದವರ ರಾಣಿಯಾಗಿದ್ದ ಕಂದಾಕೆಯ ಕೈಗಳಿಗೆ ದೊಡ್ಡ ಅಧಿಕಾರಿಯೂ ಆಕೆ ಎಲ್ಲಾ ಖಜಾನೆಯ ಮೇಲ್ವಿಚಾರಕನೂ ಆಗಿದ್ದನು. ಅವನು ದೇವಾರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ತಿರುಗಿ ಹೋಗುವಾಗ, ಅಂದ್ರೆ ಯೆರೂಸಲೇಮಿಗೆ ಏನಕ್ಕೆ ಬರ್ತಾ ಇದ್ದಾನೆ? ಅಲ್ಲೇ ಮಾಡ್ಕೋಬಹುದಾಗಿತ್ತಲ್ಲ, ಐಥಿಯೋಪ್ಯ ದೇಶದಲ್ಲೇ ಮಾಡ್ಕೋಬೇಕಾಗಿತ್ತಲ್ಲ. ಅಂದ್ರೆ 3 ದೇಶಗಳು ದಾಟಿ ಬರ್ತಾ ಇದ್ದಾನೆ ಆರಾಧನೆ ಕಾರ್ಯಕ್ರಮ. ಅಂದ್ರೆ ಐಥಿಯೋಪ್ಯ ದೇಶ ಅದು ತಾನಿರುವಂತ ದೇಶ, ಅಲ್ಲಿಂದ ಗಾಜಾದಿಂದ ಯೆರೂಸಲೇಮ್ನಲ್ಲಿ ದೇವರಾಧನೆ ಕಾರ್ಯಕ್ರಮ ಮುಗಿಸ್ಕೊತಾ ಇದ್ದಾನೆ. ಮತ್ತೆ ಗಾಜಾದಿಂದ ಹೋಗ್ತಾ ಇದ್ದಾನೆ ಐಥಿಯೋಪ್ಯ ದೇಶಕ್ಕೆ. ಅಂದ್ರೆ ಈ ರೀತಿ ದೇಶ ಸಂಚಾರ ಮಾಡ್ತಾ ಇದ್ದಾನೆ. ಏನಕ್ಕೆ ಅಂತಂದ್ರೆ ದೇವರಾಧನೆ. ಯಾಕೆ ಅಲ್ಲೇ ಮಾಡಕ್ ಆಗ್ತಾ ಇದ್ದಿಲ್ವಾ? ಹಂಗಾಗಲ್ಲ. ಧರ್ಮಶಾಸ್ತ್ರದ ಪ್ರಕಾರ ಒಬ್ಬ ಸದ್ಭಕ್ತನಾದಂಥ ಯಹೂದ್ಯ, ಧರ್ಮಶಾಸ್ತ್ರಕ್ಕೆ ಒಳಪಟ್ಟು ಜೀವಿಸ್ತಕ್ಕಂಥ ಒಬ್ಬ ನಿಷ್ಠಾವಂತ ಒಬ್ಬ ಪ್ರಜೆ ಎಲ್ಲಿಗೆ ಬರ್ಬೇಕಂತಂದ್ರೆ, ದೇವರನ್ನ ಆರಾಧನೆ ಮಾಡ್ಬೇಕಂತಂದ್ರೆ ಯೆರೂಸಲೇಮಿಗೆ ಬರಬೇಕು. ಯಾಕಂದ್ರೆ ಅಲ್ಲಿ ದೇವಸ್ಥಾನ ಇದೆ, ದೇವರ ಆಲಯ ಇದೆ ಅಂತ ಹೇಳ್ತಾರೆ. ಸೊ ಇದು ಧರ್ಮಶಾಸ್ತ್ರ ಯುಗದಲ್ಲಿ ಇರ್ತಕ್ಕಂಥ ವಿಷಯ. ಇನ್ನು ಎರಡನೇದಾಗಿ ಆರಾಧನೆಯ ದಿನ ಯಾವುದು? ಧರ್ಮಶಾಸ್ತ್ರ ಕಾಲದಲ್ಲಿ ಆರಾಧನೆ ದಿನ, ಪಿತೃಗಳ ಕಾಲದಲ್ಲಿ ಇಂಥ ದಿನ ಆರಾಧನೆ ಮಾಡ್ಬೇಕಂತ ಏನಿದ್ದಿಲ್ಲ. ಆದ್ರೆ ಧರ್ಮಶಾಸ್ತ್ರ ಕಾಲದಲ್ಲಿ ನೀವು ಶನಿವಾರ ಅಂತಂದ್ರೆ ಏಳನೇ ದಿನ ಯಾವುದಂದ್ರೆ ಶನಿವಾರ. ನಾವು ಚಿಕ್ಕವರಿದ್ದಾಗ ಭಾನುವಾರನೇ ಮೊದಲನೇ ದಿನ ಅಂತ ತಿಳ್ಕೊಂಡಿದೀವಿ ನಾವು. ಸೋಮವಾರನ್ನ ಮೊದಲನೇ ದಿನ ಅಂತ ತಿಳ್ಕೊಂಡಿದೀವಿ ನಾವು. ಸೋಮವಾರ ಫಸ್ಟ್ ಡೇ ಅಂತ ತಿಳ್ಕೊಂಡು, ನಮ್ಗೆ ಆಮೇಲೆ ದೊಡ್ಡವರಾದ್ಮೇಲೆ ಸ್ವಲ್ಪ ಬುದ್ಧಿ ಬಂದ್ಮೇಲೆ ಗೊತ್ತಾಗಿತ್ತು, ಇಲ್ಲ ವಾರದ ಮೊದಲನೇ ದಿವಸ ಭಾನುವಾರ ಅದು ಅಂತೇಳಿ. ಸೊ ಹಾಗಾಗಿ ವಾರದ 7ನೇ ದಿನ ಯಾವುದು ಅಂತಂದ್ರೆ ಶನಿವಾರ. ವಾರದ 7ನೇ ದಿನ ಶನಿವಾರ ಏನಂತಂದ್ರೆ ನಿಮಗೆ ವಿಶ್ರಾಂತಿ ದಿನ. ಆ ದಿನದಲ್ಲಿ ನೀವು ಏನನ್ನು ಕೂಡ ನೀವು ಮಾಡಬಾರ್ದು. ಶುಕ್ರವಾರನೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಮನೆಯಲ್ಲಿ. ಹಸುಗಳಿಗೆ ಮೇವು, ನೀರು, ರೊಟ್ಟಿ ಸುಡೋದಕ್ಕೆ, ಅಡಿಗೆ ಮಾಡೋದಕ್ಕೆ ಸೌದೆಗಳು ಎಲ್ಲನೂ ಕೂಡ ಶುಕ್ರವಾರನೇ ರೆಡಿ ಮಾಡಿ ಇಟ್ಕೋಬೇಕು. ಅಪ್ಪಿತಪ್ಪಿ ನೀವೇನಾದ್ರೂ ಶನಿವಾರ ಏನಾದ್ರು ಇಲ್ಲೇ ಹೋಗಿ ಒಂದಿಷ್ಟು ಸೌದೆ ಏನಾದ್ರು ತಗೊಂಡ್ಬಂದು ಅಡಿಗೆ ಮಾಡೋಣ ಅಂತ ಹೇಳಿ ಸೌದೆ ತರಕ್ ಹೋದ್ವು ಅಂತ ಇಟ್ಕೊಳ್ಳಿ, ನಿಮ್ಮನ್ನ ಕಲ್ಲೊಡೆದು ಸಾಯಿಸ್ಬೇಕನ್ನುವಂತಹ ಒಂದು ಆಜ್ಞೆಯನ್ನು ಕೂಡ ನಾವು ಸತ್ಯವೇದದಲ್ಲಿ ಗಮನಿಸ್ತೇವೆ. ಹಾಗಾಗಿ ದೇವರನ್ನ ಆರಾಧನೆ ಮಾಡುವಂತಹ ದಿನವನ್ನ ಬಹಳ ವಿಶೇಷ ದಿನವನ್ನಾಗಿ ಪರಿಗಣಿಸಲ್ಪಡ್ತಾ ಇದೆ ಧರ್ಮಶಾಸ್ತ್ರ ಯುಗದಲ್ಲಿ. ಅದಕ್ಕೆ ವಿಮೋಚನ ಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ಕೂಡ ಹೇಳ್ತೇನೆ, ವಿಶ್ರಾಂತಿ ದಿನವನ್ನ, ಸಬ್ಬತ್ ದಿನವನ್ನ ವಿಶ್ರಾಂತಿ ದಿನವನ್ನಾಗಿ ನೀವು ಆಚರಿಸಬೇಕು, ತಪ್ಪಬಾರದು ನೀವು ಅಂತ ಹೇಳ್ತಾನೆ. ಹಾಗಾಗಿ ಧರ್ಮಶಾಸ್ತ್ರ ಕಾಲದಲ್ಲಿ ದೇವರನ್ನ ಆರಾಧನೆ ಮಾಡುವಂತ ದಿನ ಯಾವುದು ಅಂತಂದ್ರೆ ಅದು ಸಬ್ಬತ್ ದಿನ ಯಾವುದು ಅಂತಂದ್ರೆ ವಿಶ್ರಾಂತಿ ದಿನ ಯಾವುದು ಅಂತಂದ್ರೆ ಶನಿವಾರ. ಇವತ್ತು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇನೆ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ ಚರ್ಚಲ್ಲಿ ನಿಂತುಕೊಂಡು ಭಾನುವಾರ ಇವತ್ತು ಸಬ್ಬತ್ ದಿನದಲ್ಲಿ ಕೂಡಿ ಬಂದಿರುವಂತ ಅಂತ ಹೇಳಿ ಹೇಳ್ತಾರೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಆ ಕುರಿ ಒಂದು ಹಳ್ಳಕ್ ಬಿತ್ತಂತಂದ್ರೆ ಎಲ್ಲವೂ ಹಳ್ಳಕ್ ಬೀಳ್ತದೆ. ಆಯ್ತು, ನೀನು ಎಲ್ಲಾರ ತೋರ್ಸ್ಕೊಂಡು ನೀನು ಗುಂಡಿ ಎಲ್ಲಾರ ಹಾಕು, ಗುಡಿ ಎಲ್ಲಾರ ಹಾಕು ನೀನು. ಆ ರೀತಿ ಪರಿಸ್ಥಿತಿಗಳು. ಯಾಕಂದ್ರೆ ಜ್ಞಾನ ಇಲ್ಲ, ದೈವಿಕ ಜ್ಞಾನ ಇಲ್ಲ. ಇದೇ ಜ್ಞಾನ ಶಾಲೆ ಕಾಲೇಜುಗಳಲ್ಲಿ ಹೇಳ್ಬಿಟ್ರೆ ಸುಮ್ಮನೆ ಬಿಡ್ತೀವಿ ನಾವು. ಮಾಸ್ತರ್ಗೆ ಹೋಗಿ ಬೈಯಂಗಿಲ್ಲ. ಏನ್ರಿ ಯಾಕಡೆ ಹೇಳ್ತೀರಿ ಮಾಸ್ತರ್, ನೀವು ಶಾಲೆ ತಿಂಗಳಿಗೆ ಇಷ್ಟಿಷ್ಟು ಫೀಸ್ ತಗತ್ತೀರಿ, ಇಷ್ಟಿಷ್ಟು ಡೊನೇಷನ್ ತಗಂತೀರಿ, ಮಕ್ಕಳಿಗೆ ಆಯಿ ಬರ್ತಾ ಇಲ್ಲ, ಯಾಕಡೆ ಓದಿಸ್ತದೆ ಶಾಲೆ ಅಂತ ಕೇಳ್ತೀವಿ ನಾವು. ಯಾವ ಕಡೆ ಓದಿಸ್ತದೆ ಶಾಲೆ ನೀನು? ಇಷ್ಟು ಪ್ರಶ್ನೆ ಮಾಡ್ತೀವಿ. ಬಟ್ ದೇವ್ರ ವಿಷಯ ಬಂದಾಗ ಗಪ್ಚುಪ್. ಯಾಕಂದ್ರೆ ಅದ್ರದ್ದು ವಿಶೇಷತೆ ಗೊತ್ತಾಗ್ತಾ ಇಲ್ವಲ್ಲ, ಹೇಳೋರು ಯಾರು ಇಲ್ವಲ್ಲ. ಏನ್ ಹೇಳ್ತಾರೆ? ಬರೀ ಹಾಡಾಡ್ತಾರೆ, ಭಜನೆ ಮಾಡ್ತಾರೆ,
ಸ್ತುತಿ ಸ್ತೋತ್ರ ಹಾಲೆಲೂಯಾ ಪ್ರೈಸ್ ದಿ ಲಾರ್ಡ್ ಹಾ ಮೇನ್ ಅಂತ ಬರೀ ಇದಕ್ಕೆ ಕಾಲ ಕಳೀತಾರೆ. ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಇವೇ ಮಾಡ್ತಾರೆ, ಇದಕ್ಕೆ ಹೆಚ್ಚು ಸಮಯ ಕೊಡ್ತಾರೆ. ವಾಕ್ಯ ಬೋಧನೆ ಅಂತ ಬಂದಾಗ ಸಾಕು, ಒಂದೇ ಒಂದು ವಾಕ್ಯ ಓದ್ತಾರೆ, ವಾಕ್ಯ ಓದಿ ಬೈಬಲ್ ಹಿಂಗ್ ಮುಚ್ಚಿಬಿಡ್ತಾರೆ, ತಮ್ಮ ಕಥೆಗಳು ಸ್ಟಾರ್ಟ್ ಮಾಡ್ತಾರೆ. ನಾನು ಹಂಗಾದೆ, ನಾನು ಹಿಂಗಾದೆ, ನನಗೆ ಹಂಗ್ ಮಾಡಿದ್ರು ದೇವ್ರು. ಯಾವುದಪ್ಪ, ಎಲ್ರಿಗೂ ಮಾಡ್ತಾ ಇದಾರೆ ದೇವ್ರು, ನಿನ್ಗೊಬ್ರಿಗೆ ಮಾಡ್ತಾ ಇದ್ದಾರಾ? ಇಷ್ಟಕ್ಕೂ ದೇವ್ರು ನಮ್ಮಿಂದ ಏನ್ ಬಯಸ್ತಾ ಇದ್ದಾನೆ, ಏನ್ ಹೇಳ್ತಾ ಇದೆ ಗ್ರಂಥ, ಅದ್ರ ಬಗ್ಗೆ ಹೇಳು. ಗ್ರಂಥ ತಂಟೆಗೆ ಯಾರು ಹೋಗಲ್ಲ. ಗ್ರಂಥ ಏನಾದ್ರು ಹೇಳಕ್ ಹೋಗ್ತಂದ್ರೆ ನಿದ್ರೆ ಬರುತ್ತೆ, ಜನಗಳಿಗೆ ಉಯ್ಯಾಲೆಲ್ಲ ಹಾಕಿ ತೂಗದಂಗೆ ಆಗುತ್ತೆ ದೇವ್ರ ವಾಕ್ಯ ಹೇಳಿದ್ರೆ ಅಂತೇಳಿ. ಗಮನ ಇಲ್ಲ. ಯಾಕೆ? ಮಂದಾಗಿದೆ, ಹೃದಯಗಳು ಮಂದಾಗಿದೆ. ದೇವ್ರ ವಿಷಯದಲ್ಲಿ ಎಚ್ಚರಿಕೆ ಇಲ್ಲ, ದೇವ್ರ ವಿಷಯದಲ್ಲಿ ಜಾಗ್ರತೆ ಇಲ್ಲ. ಏನೋ ಅವ್ರಿಗೊಂದಿಷ್ಟು ಸಂಬಳ ಕೊಡ್ತಾರೆ, ಅವ್ರಿಗೊಂದಿಷ್ಟು ಇರೋದಕ್ಕೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ, ಹೋಯ್ತಾರೆ ಅಷ್ಟೇ. ನಾವು ಹೋಗ್ಬೇಕು ಬರ್ಬೇಕಾಗಿ ಈ ರೀತಿ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬಿಟ್ಟಿದೆ. ಇದು ಬಹಳ ಡೇಂಜರಸ್, ಇದು ಬಹಳ ಡೇಂಜರಸ್. ನಮ್ಮ ಆತ್ಮಗಳಿಗೆ ನಷ್ಟ, ಇದು ನಮ್ಮ ಆತ್ಮಗಳ ನಷ್ಟ. ದೇವ್ರು ಖಂಡಿತ ಸುಮ್ಮನೆ ಬಿಡಲ್ಲ, ದೇವ್ರು ಖಂಡಿತ ಸುಮ್ಮನೆ ಬಿಡಲ್ಲ. ಭೌತಿಕವಾಗಿ ಲೌಕಿಕವಾಗಿ ಇಷ್ಟೊಂದು ಆಲೋಚನೆ ಮಾಡಿ, ಇಷ್ಟೊಂದು ಜಾಗೃತರಾಗಿ, ಇಷ್ಟೊಂದು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ನಾವುಗಳು ನಿತ್ಯತ್ವದ ವಿಷಯದಲ್ಲಿ ಇಷ್ಟೊಂದು ಬೇಜವಾಬ್ದಾರಿತನದಿಂದ ವರ್ತಿಸಿದ್ರೆ ದೇವ್ರು ನಮ್ಮನ್ನು ಸುಮ್ಮನೆ ಬಿಡ್ತಾನ? ಖಂಡಿತ ಸುಮ್ಮನೆ ಬಿಡಲ್ಲ. ಅದಕ್ಕೆ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತಾನೆ, ಈ ಪ್ರವಾದನ ವಾಕ್ಯಗಳನ್ನು ಕೇಳುವಂತವನು, ಓದುವಂತವನು, ಅದರ ಪ್ರಕಾರ ನಡೆಯುವಂತವನು ಧನ್ಯನು ಅಂತ ಹೇಳ್ತಾನೆ. ಕೇಳುವಂತವನು, ಓದುವಂತವನು, ಅದರ ಪ್ರಕಾರ ನಡೆಯುವಂತವನು ಧನ್ಯನು. ನಿನಗೆ ಓದಕ್ ಬರಲ್ವಾ? ಓದಕ್ ಬರೋರ ಹತ್ರ ಓದಿಸ್ಕೋ, ಕೇಳಿಸ್ಕೋ. ಕಿವಿ ಕೊಟ್ಟಿದ್ದಾನೆ ದೇವರು, ಕೇಳಿಸ್ಕೋಬೇಕು. ಪ್ರತಿಯೊಂದೊಂದಕ್ಕೂ ದೇವ್ರ ಮುಂದೆ ಲೆಕ್ಕ ಕೊಡ್ಬೇಕು ನಾವು. ದೇವರು ಅದಕ್ಕೆ ಬಹಳ ವಿಶೇಷವಾಗಿ ಆತನ ಕಾರ್ಯಕ್ರಮ ನಡೆಸ್ತಾ ಇದ್ದಾನೆ. ಹೆಂಗ್ ಕಾರ್ಯಕ್ರಮ ನಡೆಸ್ತಾನೆ ಅಂತಂದ್ರೆ, ನಾವೆಲ್ಲರೂ ಕೂಡ ಚಾಪೆ ಕಡೆಗೆ ದೂರಿದ್ರೆ ದೇವರು ರಂಗೋಲಿ ಕಡೆಗೆ ದೂರುವಂತಹ ಕೆಲಸನೂ ಕೂಡ ಮಾಡ್ತಾ ಇದ್ದಾನೆ. ಈ ಮಾಧ್ಯಮಗಳ ಮೂಲಕ ಇವತ್ತು ದೇವ್ರು ಏನ್ ಮಾಡ್ತಾನೆ, ಪ್ರತಿಯೊಬ್ಬೊಬ್ಬರಿಗೆ ಸಾಕ್ಷಿಯ ನಿಮಿತ್ತವಾಗಿ ತನ್ನ ಸಂದೇಶವನ್ನ ಇವತ್ತು ಕಳಿಸ್ಕೊಡ್ತಾ ಇದ್ದಾನೆ. ತನ್ನ ಸಂದೇಶವನ್ನು ಮುಟ್ಟಿಸ್ತಾ ಇದ್ದಾನೆ ಅವ್ರ ಕಿವಿಗಳಿಗೆ. ನಾಳೆ ದಿನ ಇವೇ ಅವುಗಳಿಗೆ ಸಾಕ್ಷಿ ಆಗಿರ್ತವೆ. ಆ ದಿನದಲ್ಲಿ ಇಂಥ ವಿಷಯ ಇವತ್ತು ನಿಮಗೆ ಪ್ರಬೋಧನೆ ಮಾಡಲ್ಪಟ್ಟಿತ್ತು. ಆ ವಿಷಯದಲ್ಲಿ ನೀವು ಏನ್ ಮಾಡಿದ್ರಿ? ನೀವು ಆ ವಿಷಯದಲ್ಲಿ ಯಾಕೆ ನೀವು ಜಾಗೃತರಾಗ್ಲಿಲ್ಲ? ದೇವ್ರ ಮುಂದೆ ತಪ್ಪಿಸ್ಕೊಳಕ್ಕಾಗಲ್ಲ. ಇಬ್ರಿಯ ಪತ್ರಿಕೆಯಲ್ಲಿ ಹೇಳ್ತಾನೆ, ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರ ಅಂತ ಹೇಳ್ತಾನೆ. ಯಾರ ಕೈಯಲ್ಲಾದ್ರೆ ಸಿಕ್ಕಿ ಬಿದ್ರೆ ಇವತ್ತು ಪಾರ್ ಮಾಡಬಹುದು, ಆದ್ರೆ ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬಿದ್ರೆ ನಮ್ಮನ್ನ ಪಾರ್ ಮಾಡೋದಕ್ಕೆ ಯಾರು ಇಲ್ಲ. ಇವತ್ತು ನಮ್ಮ ಮುಂದೆ ಇದ್ದಾರೆ. ಇವತ್ತು ಕರ್ತನಾದ ಯೇಸು ಕ್ರಿಸ್ತನ ಇವತ್ತು ದೇವ್ರ ಮುಂದೆ ನಿಂತ್ಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಡ್ಯಾಡಿ, ಇನ್ನೊಂದು ಸ್ವಲ್ಪ ಅವಕಾಶ ಕೊಡು, ಏನೋ ಕಲಿತಾರೆ, ಏನೋ ಟೆನ್ಷನ್ನು, ನಾನು ಅದೇ ಸ್ಥಿತಿಲಿಂದ ಬಂದಿದ್ದೀನಿ, ಶರೀರದಲ್ಲಿ ಇದ್ಕೊಂಡು ಬಂದಿದ್ದೀನಿ, ಭೌತಿಕವಾದಂಥ ಸ್ಥಿತಿಗತಿಗಳನ್ನ ನಾನು ಕೂಡ ಅನುಭವಿಸಿದ್ದೀನಿ. ಅವ್ರ ಕ್ಯಾರೆಕ್ಟರ್ ಏನಂತ ಗೊತ್ತು, ಅವ್ರ ಬಲ ಏನಂತ ಗೊತ್ತು, ಅವ್ರ ಬಲಹೀನತೆ ಏನಂತ ಗೊತ್ತು. ದಯಮಾಡಿ ಇನ್ನೊಂದು ಸ್ವಲ್ಪ ಅವಕಾಶ ಕೊಡು ಅಂತೇಳಿ ದೇವ್ರ ಮುಂದೆ ನಮಗೋಸ್ಕರ ಇವತ್ತು ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು. ಎಲ್ಲಿವರೆಗೂ ವಿಜ್ಞಾಪನೆ ಮಾಡ್ತಾನೆ ಅಂತಂದ್ರೆ, ಈ ದೇಹದಲ್ಲಿ ಆತ್ಮ ಇರೋವರೆಗೂ ಮಾತ್ರ ವಿಜ್ಞಾಪನೆ ಮಾಡ್ತಾನೆ. ಒಂದು ಸಾರಿ ಈ ದೇಹದಿಂದ ಆತ್ಮ ಏನಾದ್ರೂ ಹೊರಗಡೆ ಹೋಯ್ತು ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ದೇವ್ರ ಮುಂದೆ ನಮಗೋಸ್ಕರ ವಿಜ್ಞಾಪನೆ ಮಾಡುವಂಥದ್ದು ಏನೂ ಇಲ್ಲ. ಎಲ್ಲ ಲೆಕ್ಕಪತ್ರಗಳು ಬರ್ತವೆ ಅಲ್ಲಿ. ಸೊ ಹಾಗಾಗಿ ಜಾಗ್ರತೆ. ಶನಿವಾರ ಅಂತಂದ್ರೆ ಸಬ್ಬತ್ ದಿನ, ಭಾನುವಾರ ಸಬ್ಬತ್ ದಿನ ಅಲ್ಲ. ಭಾನುವಾರ ವಾರದ ಮೊದಲನೇ ದಿವಸ. ಭಾನುವಾರ ಕರ್ತನಾದ ಯೇಸು ಕ್ರಿಸ್ತನನ್ನ ತಂದೆಯಾದಂತ ದೇವರು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಂತ ದಿನ. ಪರಿಶುದ್ಧಾತ್ಮನು, ವಾಗ್ದಾನ ಮಾಡಲ್ಪಟ್ಟಂತ ಪರಿಶುದ್ಧಾತ್ಮನು ಈ ಭೂಮಿಗೆ ಅಪೋಸ್ತಲರ ಮೇಲೆ ಇಳಿದು ಬಂದಂತ ದಿನ, ವಾರದ ಮೊದಲನೇ ದಿವಸ ಭಾನುವಾರ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾರು ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು, ಈ ಮಾತುಗಳು ಯಾರಿಗೆ ಅನ್ವಯ ಆಗುತ್ತೆ, ನಮಗೇನು, ಇದು ಜ್ಞಾನ ಬೇಕು ನಮ್ಮೆಲ್ರಿಗೂ. ಆವಾಗಲೇ ಜ್ಞಾನವಂತರಾಗಿ ಬದುಕ್ತೀವಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರ ಏನು ಅಂತ ಕೇಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಸಾತ್ವಿಕತ್ವದಿಂದ, ಮನೋಭೀತಿಯಿಂದ ಉತ್ತರ ಹೇಳೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಅವಾಗ ಇಲ್ಲಂತಂದ್ರೆ ಅಬೆ ಅಂತೇಳಿ ಅವ್ರ ಮುಂದೆ ನಿಂತ್ಕೋಬೇಕಾಗತ್ತೆ ಅಷ್ಟೇ. ಏನೋ ಈ ಧರ್ಮಕ್ಕೆ ಸೇರ್ಕೊಂಡು ನನ್ಗೇನು ಗೊತ್ತಿಲ್ರಿ, ಅವ್ರು ಬಂದ್ರು ನೋಡ್ರಿ, ಅವ್ರನ್ನೇ ಕೇಳ್ರಿ ಅಂತ ಹೇಳ್ಬಿಟ್ಟು ಅಂತಾರೆ. ಅವ್ರಿಗೂ ತೊಂದರೆ ತಪ್ಪಿದ್ದಲ್ಲ, ನಮಗೂ ತೊಂದರೆ ತಪ್ಪಿದ್ದಲ್ಲ. ಜ್ಞಾನವಂತರಾಗಿರ್ರಿ. ಅದಕ್ಕೆ ರೋಮಾಪುರದವರು ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದಂಥ ಪೌಲ್ ಹೇಳ್ತಾನೆ, ಇಸ್ರಾಯೇಲರೆಲ್ಲರೂ ರಕ್ಷಣೆ ಹೊಂದಬೇಕೆಂಬುದು ನನ್ನ ಮನೋಭಿಲಾಷೆಯು, ದೇವರಿಗೆ ನಾನು ಮಾಡುವ ಪ್ರಾರ್ಥನೆಯು, ವಿಜ್ಞಾಪನೆಯೂ ಆಗಿದೆ ಅಂತ ಹೇಳ್ತಾನೆ. ಏನಕ್ಕೆ ಅಂತಂದ್ರೆ, ಇಸ್ರಾಯೇಲರಲ್ಲಿ ನಂಬಿಕೆ ಇದೆ, ಆಸಕ್ತಿ ಇದೆ, ನಾನು ಒಪ್ಕೋತೀನಿ. ಆದ್ರೆ ಆ ಆಸಕ್ತಿ ಅಂತಕ್ಕಂಥದ್ದು, ಆ ಭಕ್ತಿ ಅಂತಕ್ಕಂಥದ್ದು ಜ್ಞಾನಾನುಸಾರವಾದದ್ದಲ್ಲ ಅಂತ ಹೇಳ್ತಾನೆ. ದೇವರ ಜ್ಞಾನಾನುಸಾರವಾದದ್ದಲ್ಲ. ದೇವರ ಜ್ಞಾನ ಯಾವುದು? ದೇವರ ವಾಕ್ಯ. ಆ ವಾಕ್ಯ ಜ್ಞಾನಾನುಸಾರವಾಗಿರ್ಬೇಕು. ಇವತ್ತು ಮಕ್ಕಳು ಪರೀಕ್ಷೆ ಬರೆಯುವಾಗ ಎಲ್ಲಿಂದ ಕೊಡ್ತಾರೆ ಪ್ರಶ್ನೆಗಳು? ಎಲ್ಲಿಂದ ಕೊಡ್ತಾರೆ? ಅವ್ರು ಓದಿದಂತ ಸಬ್ಜೆಕ್ಟ್ ಇಂದಾನೆ ಕೊಡ್ತಾರೆ. ಮೊನ್ನೆ ದಿನ CET ಎಕ್ಸಾಮ್ ಎಲ್ಲ ಬಂದು ಸುಮಾರು 15-20 ಮಾರ್ಕ್ಸ್ಗಳು ಔಟ್ ಆಫ್ ಸಿಲೆಬಸ್ ಇಂದ ಕೊಟ್ರಂತೆ. ಎಷ್ಟೋ ಜನ ಹೋರಾಟ ಮಾಡಿದ್ರು ಅದಕ್ಕೆ.
ಹೆಂಗ್ರಿ ಕೊಟ್ರಿ ನೀವು ಆ ಪ್ರಶ್ನೆಗಳನ್ನ? ಆ ಮಕ್ಕಳಿಗೆ ಸಿಲೆಬಸ್ಸೇ ಇಲ್ಲ, ಔಟ್ ಆಫ್ ಕ್ವಶನ್ಸ್ ಕೊಟ್ಟಿದ್ರಿ ಅಂತ ಹೋರಾಟ ಮಾಡಿದ್ರು. ಮತ್ತೆ ಇವತ್ತು ಹೊರಗಡೆಯಿಂದ ಕ್ವಶನ್ ಕೊಡ್ತಾರೆ ದೇವರು? ದೇವರು ಇದೇ ವಾಕ್ಯದಲ್ಲಿ ಕೊಡ್ತಾನೆ, ಇದೇ ಗ್ರಂಥದಲ್ಲೇ ಕೊಡ್ತಾನೆ ನಮಗೆ ಇವತ್ತು ಬದುಕನ್ನ. ಎಷ್ಟು ಮಟ್ಟಿಗೆ ಕಲ್ತಿದ್ದೀವಿ ನಾವು? ಸೊ ಹಾಗೆ ಮುಂದುವರಿತಾ ಭಾಗಕ್ಕೆ ಹೋಗೋಣ. ನೆಕ್ಸ್ಟ್, ವಿಶ್ರಾಂತಿ ದಿನ ಯಾವುದಂತಂದ್ರೆ ಸಬ್ಬತ್ ದಿನ ಧರ್ಮಶಾಸ್ತ್ರ ಕಾಲದಲ್ಲಿ. ಇನ್ನು ಮುಂದುವರೆದ ಭಾಗದಲ್ಲಿ ಬಲಿಗಳಿದಾವ ಅಂತಂದ್ರೆ ಬಲಿಗಳಿದಾವೆ. ಧರ್ಮಶಾಸ್ತ್ರದಲ್ಲಿ ಕೂಡ ಬಲಿಗಳಿದಾವೆ. ಯಾಜಕ ಕಾಂಡ ಪುಸ್ತಕ 1ನೇ ಅಧ್ಯಾಯದಿಂದ ಹಿಡಿದು 10ನೇ ಅಧ್ಯಾಯದೊಳಗೂ ನೀವು ಓದ್ರಿ ಮನೆಯಲ್ಲಿ. ಯಾಜಕ ಕಾಂಡ ಪುಸ್ತಕ 1ನೇ ಅಧ್ಯಾಯದಿಂದ ಹಿಡಿದು 10ನೇ ಅಧ್ಯಾಯಗಳು ಬಲಿಗಳು ಕೊಡ್ತಾನೆ. ಬಲಿಗಳು, ಪ್ರಾಯಶ್ಚಿತ್ತ ಬಲಿ, ಸಮಾಧಾನ ಯಜ್ಞ ಬಲಿ, ದೋಷ ಪರಿಹಾರಕ ಬಲಿ. ಸೊ ಈ ತರದ ಬಲಿಗಳೆಲ್ಲ ನಾವು ಕಾಣ್ತೀವಿ 1ನೇ ಅಧ್ಯಾಯದಿಂದ ಹಿಡಿದು 10ನೇ ಅಧ್ಯಾಯದವರೆಗೂ. ಧರ್ಮಶಾಸ್ತ್ರದ ಕಾಲದಲ್ಲಿ ಕೂಡ ಬಲಿಗಳಿದಾವೆ. ಆಮೇಲೆ ಆರಾಧನೆಯಲ್ಲಿ ವಾದ್ಯಗಳಿದಾವ. ಧರ್ಮಶಾಸ್ತ್ರ ಕಾಲದಲ್ಲಿ ಆರಾಧನೆಯಲ್ಲಿ ವಾದ್ಯಗಳು ಬಳಸಿ ಅಂತ ಹೇಳ್ತಾ ಇದ್ದಾನೆ ಧರ್ಮಶಾಸ್ತ್ರ ಕಾಲದಲ್ಲಿ. ಎರಡನೇ ಪೂರ್ವಕಾಲ ವೃತ್ತಾಂತ ವಿಷಯವನ್ನ ಗಮನಿಸೋಣ. ಎರಡನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ. ಎರಡನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 25ನೇ ವಚನ. 29ನೇ ಅಧ್ಯಾಯ 25ನೇ ವಚನದಲ್ಲಿ, ಇದಲ್ಲದೆ ಅವನು ತಾಳ, ಸ್ವರಮಂಡಲ, ಕಿನ್ನರಿ ಇವುಗಳಿಂದ ಭಜಿಸುವುದಕ್ಕೋಸ್ಕರ ಲೇವಿಯರನ್ನು ದಾವೀದ ರಾಜದರ್ಶಿಯಾದ ಗಾದ್, ಪ್ರವಾದಿಯಾದ ನಾತಾನ್ ಇವರ ಆಜ್ಞಾನುಸಾರವಾಗಿ ಯೆಹೋವನ ಆಲಯದಲ್ಲಿ ಇರಿಸಿದನು. ಯೆಹೋವನು ತಾನೇ ಪ್ರವಾದಿಗಳ ಮುಖಾಂತರ ಹೀಗೆ ಆಜ್ಞಾಪಿಸಿದನು. ಯೆಹೋವನೇ ಆಜ್ಞಾಪಿಸಿದನೆ ಪ್ರವಾದಿಗಳ ಮುಖಾಂತರ. ಯೆಹೋವನು ತಾನೇ ಪ್ರವಾದಿಗಳ ಮುಖಾಂತರ ಹೀಗೆ ಆಜ್ಞಾಪಿಸಿದ್ದನು. ಆ ಲೇವಿಯರು ದಾವೀದನ ವಾದ್ಯಗಳನ್ನು, ಯಾಜಕರು ತುತ್ತೂರಿಗಳನ್ನು ಹಿಡಿದು ನಿಂತಿರಲು ಹಿಜ್ಕೀಯನು ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮವನ್ನು ಅರ್ಪಿಸುವುದಕ್ಕೆ ಆಜ್ಞಾಪಿಸಿದನು. ಸರ್ವಾಂಗ ಹೋಮ ಸಮರ್ಪಣೆಯು ಪ್ರಾರಂಭಿಸಿದೊಡನೆ ಇಸ್ರಾಯೇಲ್ ರಾಜನಾದ ದಾವೀದನ ವಾದ್ಯಗಳಿಂದ ಯೆಹೋವನನ್ನು ಭಜಿಸುವುದು, ತುತ್ತೂರಿಯೂದುವುದು ಆರಂಭವಾಯಿತು ಅಂತ ಹೇಳ್ತಾರೆ. ಯೆಹೋವನ ಆಲಯದಲ್ಲಿ ವಾದ್ಯಗಳನ್ನ ನೀವು ಊದ್ರಿ. ಯಾವಾಗ ಊದ್ಬೇಕಂತಂದ್ರೆ ಸರ್ವಾಂಗ ಹೋಮ ಸಮರ್ಪಣೆಯು ಪ್ರಾರಂಭಿಸಿದೊಡನೆ. ಸರ್ವಾಂಗ ಹೋಮ ಸಮರ್ಪಣೆ ಅಂದ್ರೆ ಕರುಗಳನ್ನ ಹಿಂಗ ವಧಿಸುವಾಗ ನೀವು ಊದದ್ದು ಚಾಲು ಮಾಡಬೇಕು ಅಂತ ಹೇಳ್ತಾನೆ. ಊದದ್ದು ಪ್ರಾರಂಭಿಸ್ಬೇಕು, ಬಾರಿಸೋದು ಪ್ರಾರಂಭಿಸ್ಬೇಕು ಅಂತ ಹೇಳ್ತಾನೆ. ಯಾರು ಆಜ್ಞಾಪಿಸಿದ್ದು? ದೇವರೇ ಆಜ್ಞಾಪಿಸ್ತಾನೆ. ಇನ್ನು ನೆಕ್ಸ್ಟ್, ಧರ್ಮಶಾಸ್ತ್ರ ಕಾಲದಲ್ಲಿ ಹಬ್ಬಗಳಿದಾವ ಅಂತಂದ್ರೆ ಹಬ್ಬಗಳಿದಾವೆ. ಪಿತೃಗಳ ಕಾಲದಲ್ಲಿ ಹಬ್ಬಗಳಿದ್ದಿಲ್ಲ, ಧರ್ಮಶಾಸ್ತ್ರ ಕಾಲದಲ್ಲಿ ಹಬ್ಬಗಳಿದಾವೆ. ಯಾವ ಹಬ್ಬ? ಒಂದನೇದ್ದು ಪಸ್ಕಾ ಹಬ್ಬ. ಏನ್ ಪಸ್ಕಾ ಹಬ್ಬ ಅಂದ್ರೆ, ದೇವರು ತನ್ನ ಪ್ರಜೆಗಳಾದಂತ ಇಸ್ರಾಯೇಲರನ್ನ 430 ವರ್ಷಗಳ ಕಾಲ ಕಬ್ಬಿಣವನ್ನ ಕರಗಿಸುವಂತ ಕೊಲುಮೆಯೋಪಾದಿಯಲ್ಲಿದ್ದಂತಹ ಐಗುಪ್ತ ದೇಶದ ದಾಸತ್ವದಿಂದ ಬಿಡಿಸ್ಕೊಂಡು ಬರ್ತಾನಲ್ಲ, ಆ ದಿನದಲ್ಲಿ ದೇವರು ನಡೆಸಿದಂತಹ ಕೊನೆಯ ಅದ್ಭುತ ಒಂದು ಸೂಚನೆ ಏನಂತಂದ್ರೆ, ಅದನ್ನ ನೀವು ಯಾವತ್ತೂ ಮರಿಬಾರದು ಅನ್ನೋದ ಕಾರಣಕ್ಕೋಸ್ಕರ ನೀವು ಪಸ್ಕಾ ಹಬ್ಬನ ಆಚರಿಸಬೇಕು ಅಂತ ಹೇಳ್ತಾನೆ. ಯಾಜಕ ಕಾಂಡ ಪುಸ್ತಕ 23ನೇ ಅಧ್ಯಾಯದಲ್ಲಿ ವಿಷಯವನ್ನ ಗಮನಿಸ್ತೀವಿ ನಾವು. ಯಾಜಕ ಕಾಂಡ ಪುಸ್ತಕ 23ನೇ ಅಧ್ಯಾಯ. ಯಾಜಕ ಕಾಂಡ 23ನೇ ಅಧ್ಯಾಯ. ಯಾಜಕ ಕಾಂಡ ಪುಸ್ತಕ 23ನೇ ಅಧ್ಯಾಯ 4ನೇ ವಚನದಲ್ಲಿ. ಯೆಹೋವನಿಂದ ನೇಮಕವಾದ ಹಬ್ಬದ ಕಾಲಗಳು ಇವೆ. ಈ ಕಾಲಗಳಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ನೇಮಕವಾದ ದಿನಗಳಲ್ಲಿ ಇವುಗಳನ್ನು ಪ್ರಸಿದ್ಧಪಡಿಸಬೇಕು. ನೇಮಕವಾದ ದಿನಗಳಲ್ಲಿ ಈ ಹಬ್ಬಗಳನ್ನ ಮಾಡೋದು ಯಾವಾಗ ಬೇಕಾವಾಗಲ್ಲ. ಅದಕ್ಕೂ ಒಂದು ನೇಮಕವಾದಂತ ದಿನ ಗೊತ್ತು ಮಾಡಿದಾನೆ. ಆ ದಿನದಲ್ಲಿ ಇವುಗಳನ್ನ ಮಾಡಿಸ್ಬೇಕು. 5ನೇ ವಚನದಲ್ಲಿ, ಮೊದಲನೆಯ ತಿಂಗಳ 14ನೇ ದಿನದ ಸಂಜೆ ವೇಳೆಯಲ್ಲಿ ಯೆಹೋವನು ನೇಮಿಸಿದ ಪಸ್ಕಾ ಹಬ್ಬವಾಗಬೇಕು ಅಂತ ಹೇಳ್ತಾನೆ. ಪಸ್ಕಾ ಹಬ್ಬ ಆಗಬೇಕು ಅಂತ ಹೇಳ್ತಾನೆ. ಇನ್ನು ಎರಡನೇದ್ದು ಪ್ರಥಮ ಫಲಗಳ ಹಬ್ಬ. ಬೆಳೆಯ ಪ್ರಥಮ ಫಲವನ್ನ ದೇವರಿಗೆ ಸಮರ್ಪಿಸುವಂತಹ ಹಬ್ಬ. ಇದು ಯಾವಾಗ ಆಗ್ಬೇಕಂತಂದ್ರೆ, ಯಾಜಕ ಕಾಂಡ ಪುಸ್ತಕ 23ನೇ ಅಧ್ಯಾಯದಲ್ಲಿ 9ರಿಂದ 21ನೇ ವಚನದಲ್ಲಿ ಈ ಹಬ್ಬನ ಗಮನಿಸ್ತೇವೆ. ಯಾಜಕ ಕಾಂಡ ಪುಸ್ತಕ 23ನೇ ಅಧ್ಯಾಯ 9ರಿಂದ 21ನೇ ವಚನದಲ್ಲಿ, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು,
ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿನ ಜವೆಗೋದಿಯ ಪೈರನ್ನು ಕೊಯ್ಯುವಾಗ ಪ್ರಥಮ ಫಲದ ಸಿವುಡನ್ನು ಯಾಜಕನ ಬಳಿಗೆ ತಂದು ಒಪ್ಪಿಸಬೇಕು. ನೀವು ಅಂಗೀಕಾರವಾಗುವಂತೆ ಅವನು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. ಸಬ್ಬತ್ ದಿನದ ಮಾರನೆಯ ದಿನದಲ್ಲಿಯೇ ಅದನ್ನು ನಿವಾಳಿಸಬೇಕು ಅಂತ ಹೇಳ್ತಾರೆ. ಸೊ ಇದೊಂದು ಹಬ್ಬ. ಒಂದು ಪಸ್ಕ ಹಬ್ಬ, ಎರಡನೇದ್ದು ಪ್ರಥಮ ಫಲಗಳ ಹಬ್ಬ, ಮೂರನೇದ್ದು ಪರ್ಣಶಾಲೆಗಳ ಹಬ್ಬ. ಪರ್ಣಶಾಲೆಗಳ ಹಬ್ಬ ಅಂತಂದ್ರೆ ಇಸ್ರಾಯೇಲ್ರು ಐಗುಪ್ತ ದೇಶದಿಂದ ಹೊರಗಡೆ ಬಂದಾಗ ಹೆಚ್ಚು ಕಡಿಮೆ 40 ವರ್ಷಗಳ ಕಾಲ ಅರಣ್ಯ ಪ್ರಯಾಣದ ಮಾಡ್ತಾರೆ. ಅರಣ್ಯದಲ್ಲಿ ಪ್ರಯಾಣ ಮಾಡ್ತಾರೆ. ಆ ಅರಣ್ಯದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಅವರು ಗುಡಾರಗಳನ್ನ ಹಾಕೊಂಡು ಗುಡಾರದಲ್ಲಿ ವಾಸ ಮಾಡ್ತಾರೆ. ದೇವರು ವಾಗ್ದಾನ ಮಾಡಿದಂತಹ ಕಾನಾನ್ ದೇಶವನ್ನ ಸ್ವತಂತ್ರಿಸಿಕೊಂಡಾಗ ತಾವು ಕಟ್ಟದೇ ಇರುವಂತಹ ಮನೆಗಳಲ್ಲಿ, ತಾವು ಹುತ್ತಿ ಬಿತ್ತಿ ಬೆಳೆಯದೇ ಇರುವಂತಹ ಹೊಲ ಗದ್ದೆಗಳಲ್ಲಿ, ಬಾವಿಗಳಲ್ಲಿ ಅವರು ಬದುಕನ್ನ ಅನುಭವಿಸುವಂತ ಸಂದರ್ಭದಲ್ಲಿ ನೀವು ನಮ್ಮ ಬದುಕು ಹೆಂಗಿತ್ತು ಅನ್ನೋದನ್ನ ನೀವು ಮರಿಬಾರ್ದು. ಹಾಗಾಗಿ ಪರ್ಣಶಾಲೆಗಳ ಹಬ್ಬ ಮಾಡ್ಬೇಕು, ನೀವು ಗುಡಾರಗಳ ಹಬ್ಬ ಮಾಡ್ಕೋಬೇಕು. ನೀವು ಒಂದಿನ ಹೊರಗಡೆ ಬಂದು ನೀವು ಟೆಂಟ್ ಹಾಕೊಂಡು ಅಥವಾ ನಿಮ್ಮ ಮನೆ ಮಾಳಿಗೆ ಮೇಲೆ ಹೋಗಿ ಒಂದು ಗುಡಾರ ಹಾಕೊಂಡು ಆ ಗುಡಾರದಲ್ಲಿ ನೀವು ಈ ಹಬ್ಬನ ಆಚರಿಸಬೇಕು ಅಂತ ಹೇಳ್ತಾರೆ. ಅದೇ ಯಾಜಕಕಾಂಡ ಪುಸ್ತಕ 23ನೇ ಅಧ್ಯಾಯ 33ನೇ ವಚನದಲ್ಲಿ, ಯಾಜಕಕಾಂಡ ಪುಸ್ತಕ 23ನೇ ಅಧ್ಯಾಯ 33ನೇ ವಚನದಿಂದ 44ನೇ ವಚನದವರೆಗೆ ಏನ್ ಹೇಳ್ತಾನೆ ಅಂತಂದ್ರೆ, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದ್ರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, 7ನೇ ತಿಂಗಳಿನ 15ನೇ ದಿನ ಮೊದಲುಗೊಂಡು 7 ದಿನಗಳವರೆಗೆ ಪರ್ಣಶಾಲೆಗಳ ಜಾತ್ರೆಯನ್ನು ಯೆಹೋವನಿಗೋಸ್ಕರ ಆಚರಿಸಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಪರಿಸ್ಥಿತಿ, ಹಬ್ಬಗಳನ್ನ ಆಚರಿಸಬೇಕು, ಹಬ್ಬಗಳಿದಾವೆ. ಸೊ ಯಾಜಕತ್ವ ಇದೆ ಅಂತಂದ್ರೆ ಯಾಜಕತ್ವ ಇದೆ. ಯಾವ ಯಾಜಕತ್ವ ಅಂದ್ರೆ ಲೇವಿ ಯಾಜಕತ್ವ ಅಂದ್ರೆ ಯಾಕೋಬನ ಮಕ್ಕಳು 12 ಜನ ಮಕ್ಕಳು. ಆ 12 ಜನ ಮಕ್ಕಳಲ್ಲಿ ಯಾಜಕ ಸೇವೆ ಮಾಡುವವರು ಯಾರು ಅಂತಂದ್ರೆ ಲೇವಿ ಗೋತ್ರದವ್ರು ಮಾತ್ರ ಮಾಡಬೇಕು. ದೇವದರ್ಶನದ ಗುಡಾರದ ಸಾಮಾನುಗಳನ್ನ ಹೊತ್ಕೊಳ್ಳೋರು ಯಾರು ಅಂತಂದ್ರೆ ಲೇವಿ ಮಕ್ಕಳೇ. ಲೇವಿಗೆ 3 ಮಕ್ಕಳು ಇರ್ತಾರೆ, ಮೆರಾರಿ, ಗೆರ್ಶೋನ್ ಮತ್ತು ಇನ್ನೊಬ್ರು ಯಾರು, ಕೆಹಾತರು ದೇವದರ್ಶನದ ಗುಡಾರವನ್ನ ಆ ಒಂದು ಯೆಹೋವನ ಮಂಜೂಷ ಪೆಟ್ಟಿಗೆಯನ್ನ ಹೊತ್ಕೊಂಡು ಹೋಗ್ಬೇಕು. ಅವರು ಹೊತ್ಕೊಂಡು ಹೋಗೋ ಕೆಲಸ. ಕೆಹಾತ್ ಅಂದ್ರೆ ಲೇವಿ 3 ಮಕ್ಕಳಿದ್ದಾರೆ. ಲೇವಿಗೆ ಮತ್ತೆ 3 ಮಕ್ಕಳು. ಆ 3 ಮಕ್ಕಳು ಕೆಹಾತು, ಗೆರ್ಶೋನು, ಮೆರಾರಿ. ಈ 3 ಕುಲದವರು ಅಂದ್ರೆ ಲೇವಿ ಕುಟುಂಬಸ್ಥರೇ ಯಾಜಕ ಸೇವೆಯನ್ನು ಮಾಡಬೇಕು, ಬೇರೆಯವ್ರು ಯಾರು ಮಾಡಂಗಿಲ್ಲ. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೀವಿ ಒಂದು ವಿಷಯನ. ಅಲ್ಲಿ ಅರಸನಾದಂತಹ ಹಿಜ್ಕೀಯನು ಏನ್ ಮಾಡ್ತಾನೆ ಅಂತಂದ್ರೆ ಯೆಹೋವನ ಸನ್ನಿಧಾನದಲ್ಲಿ ಧೂಪನ ಅರ್ಪಿಸಕ್ಕೆ ಹೋಗ್ತಾನೆ. ಧೂಪ ಅರ್ಪಿಸುವಂಥದ್ದು ರಾಜನ ಒಂದು ಕೆಲಸ ಅಲ್ಲ, ಯಾಜಕರ ಕೆಲಸ ಅದು. ದೇವರು ಆ ರಾಜನಿಗೆ ಒಂದು ಸಿಂಹಾಸನ ಕೊಟ್ಟಿದ್ದಾನೆ, ನೀನು ಸಿಂಹಾಸನ ಮೇಲೆ ಕೂತ್ಕೊಂಡು ಜನಗಳನ್ನ ಪರಿಪಾಲಿಸ್ ನೀನು ಅಂತ ಹೇಳ್ತಾನೆ. ಯೆಹೋವನ ಆಲಯದಲ್ಲಿ ಸೇವೆ ಮಾಡುವಂಥದ್ದು ನಿನ್ ಕೆಲಸ ಅಲ್ಲ. ಅದಕ್ಕೋಸ್ಕರ ನಾನು ಒಬ್ಬರನ್ನ ಪ್ರತ್ಯೇಕವಾಗಿ ಇಟ್ಟಿದ್ದೀನಿ, ನೇಮಿಸಿದ್ದೀನಿ. ಅವ್ರು ಯಾರು ಅಂತಂದ್ರೆ ಲೇವಿ ಗೋತ್ರದವರು, ಲೇವಿ ಕುಲದವರು. ಮಹಾಯಾಜಕನ ಕೆಲಸ ಯಾರು ಮಾಡ್ಬೇಕಂತಂದ್ರೆ ಅಹರೋನನ ವಂಶದವರು. ಆರೋನ ಯಾರು ಅಂತಂದ್ರೆ ಲೇವಿ ವಂಶದವನೇ, ಲೇವಿ ವಂಶದವರು. ಸೊ ಇದು ಪರಿಸ್ಥಿತಿಗಳು. ಆಮೇಲೆ ಮುಂದುವರೆದ ಭಾಗದಲ್ಲಿ ಕಾಣಿಕೆಗಳು ಏನಾದ್ರು ಇದಾವ ಅಂತಂದ್ರೆ ಕಾಣಿಕೆ ಇದೆ. ಎಂತ ಕಾಣಿಕೆ ಅಂತಂದ್ರೆ ಧರ್ಮಶಾಸ್ತ್ರದ ಪ್ರಕಾರ ದಶಮಾಂಶವನ್ನ ನೀನು ಕೊಡ್ಲೇಬೇಕು, ತಪ್ಪಿಸ್ಕೊಳಕ್ ದಾರಿ ಇಲ್ಲ. ಇದು ಆಜ್ಞೆ. ಇದು ಆಜ್ಞೆ. ಧರ್ಮೋಪದೇಶ ಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ಸಂಗತಿಯನ್ನ ಗಮನಿಸ್ತೇವೆ. ಧರ್ಮೋಪದೇಶ ಕಾಂಡ ಪುಸ್ತಕ 12ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ ಪುಸ್ತಕ 12ನೇ ಅಧ್ಯಾಯ 17ನೇ ವಚನದಲ್ಲಿ, 12ನೇ ಅಧ್ಯಾಯ 17ನೇ ವಚನದಲ್ಲಿ, ಧಾನ್ಯ, ದ್ರಾಕ್ಷೆ, ಎಣ್ಣೆಕಾಯಿ ಈ ಬೆಳೆಗಳ ದಶಮಾಂಶಗಳನ್ನು, ದನ ಕುರಿಗಳ ಚೊಚ್ಚಲು ಮರಿಗಳನ್ನು, ಹರಕೆ ಮಾಡಿದ ಪದಾರ್ಥಗಳನ್ನು, ಕಾಣಿಕೆಗಳನ್ನು, ಯಾಜಕರಿಗೋಸ್ಕರ ಪ್ರತ್ಯೇಕಿಸಿದ ಪದಾರ್ಥಗಳನ್ನು ನಿಮ್ಮ ಊರುಗಳಲ್ಲಿ ತಿನ್ನಬಾರದು. ನಿಮ್ಮ ದೇವರಾದ ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲಿಯೇ ಆತನ ಸನ್ನಿಧಿಯಲ್ಲಿ ಅವುಗಳನ್ನು ಊಟ ಮಾಡಬೇಕು. ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಕೈಗೂಡಿಸುವುದಕ್ಕಾಗಿ ನೀವು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂತೋಷದಿಂದಿದ್ದು, ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು, ಆಳುಗಳು, ನಿಮ್ಮ ಊರಲ್ಲಿರುವ ಲೇವಿಯರು ಇಂಥವುಗಳನ್ನು ಊಟ ಮಾಡಬೇಕು. ನೀವು ನಿಮ್ಮ ದೇಶದಲ್ಲಿ ಇರುವ ತನಕ ಲೇವಿಯರನ್ನು ಕೈ ಬಿಡಬಾರದು, ಜ್ಞಾಪಕವಿರಲಿ ಅಂತೇಳಿ. ಅಂದ್ರೆ ಇವೆಲ್ಲವನ್ನು ಕೂಡ ಏನ್ ಮಾಡ್ಬೇಕಂತಂದ್ರೆ ದಶಮಾಂಶವನ್ನು ಕೊಡ್ಲೇಬೇಕು. ಧಾನ್ಯ, ದ್ರಾಕ್ಷೆ, ಎಣ್ಣೆಕಾಯಿ
ಈ ಬೆಳೆಗಳ ದಶಮಾಂಶಗಳನ್ನ ದನ ಕುರಿಗಳನ್ನ ನೀವು ಕೊಡ್ಲೇಬೇಕು, ದಶಮಾಂಶನ ಕೊಡ್ಲೇಬೇಕು. ಕಾಣಿಕೆ ವಿಷಯದಲ್ಲಿ ದಶಮಾಂಶ ಕೊಡಬೇಕು. ಆಮೇಲೆ ತಿನ್ನುವುದ್ರ ವಿಷಯದಲ್ಲಿ, ಆಹಾರ ಪದಾರ್ಥಗಳ ವಿಷಯದಲ್ಲಿ ಇಲ್ಲಿ ಕೆಲವು ಪದಾರ್ಥಗಳು ಕೆಲವು ತಿನ್ನಬೇಕು, ಕೆಲವು ತಿನ್ನಬಾರದು ಅಂತ ಹೇಳ್ತಾನೆ. ಕೆಲವನ್ನ ತಿನ್ನಬಹುದು. ಯಾಜಕಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ ಏನು ತಿನ್ಬೇಕು? ಯಾಜಕಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ, ಯಾಜಕಕಾಂಡ ಪುಸ್ತಕ 11ನೇ ಅಧ್ಯಾಯ ನೀವೇನ್ ತಿನ್ಬೇಕು? ಯಾಜಕಕಾಂಡ ಪುಸ್ತಕ 11ನೇ ಅಧ್ಯಾಯ, ಯಾಜಕಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ 1ರಿಂದ 47ನೇ ವಚನದವರೆಗೂ ನೀವು ಓದ್ಕೊಳ್ಳಿ ಮನೆಯಲ್ಲಿ. ಯಾಜಕಕಾಂಡ ಪುಸ್ತಕ 11ನೇ ಅಧ್ಯಾಯ 1ರಿಂದ 47ನೇ ವಚನದಲ್ಲಿ ಇಲ್ಲಿ ಕೆಲವನ್ನ ತಿನ್ನಬಹುದು, ಕೆಲವನ್ನ ತಿನ್ನಬಾರದು ಅಂತಿದೆ. ಆಮೇಲೆ ರಕ್ತವನ್ನ ಸೇವಿಸಬಾರದು. ಈ 3 ಪಾಯಿಂಟ್ಗಳು ಇದರಲ್ಲೇ ಬರ್ತವೆ. 11ನೇ ಅಧ್ಯಾಯ, ಯಾಜಕಕಾಂಡ ಪುಸ್ತಕ 11ನೇ ಅಧ್ಯಾಯ 1ರಿಂದ 47ನೇ ವಚನದಲ್ಲಿ ಕೆಲವನ್ನ ತಿನ್ನಬಹುದು, ಕೆಲವನ್ನ ತಿನ್ನಬಾರದು, ರಕ್ತವನ್ನ ಸೇವಿಸಬಾರದು ಅನ್ನುವಂಥ ತಿನ್ನುವಂಥದ್ರ ವಿಷಯದಲ್ಲಿ ಧರ್ಮಶಾಸ್ತ್ರದಲ್ಲಿ ನಾವು ಗಮನಿಸ್ತೇವೆ. ಇನ್ನು ಕೊನೆಯದಾಗಿ ಕ್ರೈಸ್ತರ ಕಾಲದಲ್ಲಿ, ಕ್ರೈಸ್ತರ ಯುಗ, ಪಿತೃಗಳ ಕಾಲ ಆಯಿತು, ಧರ್ಮಶಾಸ್ತ್ರ ಕಾಲ ಆಯಿತು, ಈಗ ಕ್ರೈಸ್ತರ ಕಾಲ. ಕ್ರೈಸ್ತರ ಕಾಲದಲ್ಲಿ, ಕ್ರೈಸ್ತರ ಕಾಲ ಎಲ್ಲಿಂದ ಎಲ್ಲಿವರೆಗಿದೆ ಬೈಬಲಲ್ಲಿ ಅಂತಂದ್ರೆ ಅಪೋಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯದಿಂದ ಹಿಡಿದು ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದವರೆಗೆ ಅದು ಕ್ರೈಸ್ತರಿಗೆ ಸಂಬಂಧಪಟ್ಟಂತ ಕಾಲ. ಆ ವಿಷಯಗಳೆಲ್ಲವೂ ಕೂಡ ಕ್ರೈಸ್ತರಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಅಲ್ಲಿ ಪ್ರಸ್ತಾಪಿಸಲ್ಪಡ್ತದೆ. ಈಗ ಒಂದೊಂದಾಗಿ ಪಾಯಿಂಟಿಗೆ ಬಂದ್ಬಿಡೋಣ. ಆರಾಧನೆ ಸ್ಥಳ ಯಾವುದಿದೆ? ಆರಾಧನೆ ಸ್ಥಳ ಯಾವುದಂತಂದ್ರೆ ನಿರ್ದಿಷ್ಟವಾದ ಸ್ಥಳವನ್ನ ಸೂಚಿಸಲ್ಪಡಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರ ಯುಗದಲ್ಲಿ ನೀವು ಇಂತಲ್ಲೇ ಹೋಗಿ ಆರಾಧನೆ ಮಾಡಬೇಕಂತ ಏನೂ ಇಲ್ಲ. ಯೋಹಾನ ಬರೆಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾನೆ. ಏನಂತಂದ್ರೆ ಸಮಾರ್ಯದ ಸ್ತ್ರೀಯೊಟ್ಟಿಗೆ ಸಂಭಾಷಿಸುವಂತ ಒಂದು ಸಂದರ್ಭ ಅದು. ಯೋಹಾನ ಬರೆಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂತ ಹೇಳ್ತಾನೆ. ಮೇಲ್ಗಡೆ ಭಾಗದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ತಂದೆಯನ್ನು ಆರಾಧಿಸುವ ಕಾಲ ಬರ್ತದೆ, ಅದು ಈಗಲೇ ಬಂದಿದೆ. ತಂದೆಯನ್ನು ಆರಾಧಿಸುವವರು ಇಂಥವ್ರು ಆಗಿರ್ಬೇಕು. ನೀವು ಎಲ್ಲರ ಆರಾಧನೆ ಮಾಡಿ, ಗಿಡದ ಕೆಳಗಡೆ ಕೂತ್ಕೊಂಡು ಆರಾಧನೆ ಮಾಡಿ, ಮನೆ ಒಳಗಡೆ ಕೂತ್ಕೊಂಡು ಆರಾಧನೆ ಮಾಡಿ, ಮೇಳಿಗೆ ಮೇಲೆ ಕೂತ್ಕೊಂಡು ಆರಾಧನೆ ಮಾಡಿ, ಬೆಟ್ಟದ ಮೇಲೆ ಕೂತ್ಕೊಂಡು ಆರಾಧನೆ ಮಾಡಿ. ಆರಾಧನೆ ಮಾಡುವಂತ ಸ್ಥಳ ಇವತ್ತು ಮುಖ್ಯ ಅಲ್ಲ, ಆರಾಧಿಸುವಂತಹ ವ್ಯಕ್ತಿಗಳು ಮುಖ್ಯ ಇವತ್ತು ಅಂತ ಹೇಳ್ತಾನೆ. ಆರಾಧಕರು ಮುಖ್ಯ, ಆರಾಧನೆ ಸ್ಥಳ ಮುಖ್ಯ ಅಲ್ಲ, ಆರಾಧಕರು ಮುಖ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೊಸ ಒಡಂಬಡಿಕೆಯಲ್ಲಿ ಅಂದ್ರೆ ಕ್ರೈಸ್ತರ ಯುಗದಲ್ಲಿ ನಿರ್ದಿಷ್ಟವಾದಂಥ ಸ್ಥಳವನ್ನ ಆರಾಧನೆಗೋಸ್ಕರ ಸೂಚಿಸಲ್ಪಡಲಿಲ್ಲ. ಒಂದು. ಎರಡನೇದ್ದು, ಯಾವ ದಿನ ಆರಾಧನೆ ಮಾಡಬೇಕು? ಯಾವ ದಿನ ಆರಾಧನೆ ಮಾಡಬೇಕು ಅಂತಂದ್ರೆ ನೀವು ಪ್ರತಿದಿನ ಆರಾಧನೆ ಮಾಡಿ, ನೀವು ಪ್ರತಿದಿನ ಆರಾಧನೆ ಮಾಡ್ರಿ. ಆದರೆ ವಾರದ ಮೊದಲನೇ ದಿವಸ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬರಬೇಕು. ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾನೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 7ನೇ ವಚನದಲ್ಲಿ ವಾರದ ಮೊದಲನೇ ದಿವಸ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ದೇವರನ್ನ ನಾವು ಆರಾಧಿಸಬೇಕು. ಆರಾಧನೆ ಅಂತಂದ್ರೆ ಪ್ರಾರ್ಥನೆ, ಹಾಡುಗಳು, ವಾಕ್ಯ ಬೋಧನೆ, ಕಾಣಿಕೆ ಮತ್ತು ಕರ್ತನ ಭೋಜನ, ಈ 5 ಅಂಶಗಳುಳ್ಳಂತಹ ಆರಾಧನೆ ಕಾರ್ಯಕ್ರಮವನ್ನ ವಾರದ ಮೊದಲನೇ ದಿವಸದಲ್ಲಿ ಪ್ರತಿಯೊಬ್ಬ ನಿಜ ಕ್ರೈಸ್ತನು ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ಎಲ್ಲಿದ್ರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಲೇಬೇಕು. ಆರಾಧನೆ ದಿನ ವಾರದ ಮೊದಲನೇ ದಿವಸದ ಅಂದ್ರೆ ಭಾನುವಾರ. ಇನ್ನು ಪ್ರಾಣಿ ಬಲಿ ಇದೆಯಾ? ಬಲಿಗಳಿದಾವ ಅಂತಂದ್ರೆ ಕ್ರಿಸ್ತನೇ ನಮಗೋಸ್ಕರ ನಿರಂತರವಾಗಿ ನಿಲ್ಲುವಂತ ಬಲಿಯಾಗಿದ್ದಾನೆ. ಇನ್ನು ಬಲಿಗಳನ್ನು ಅರ್ಪಿಸುವುದು ಅವಶ್ಯಕತೆ ಇಲ್ಲ. ಏನ್ ಅರ್ಪಿಸ್ಬೇಕಂತಂದ್ರೆ ನಮ್ಮನ್ನು ನಾವು ಸಜೀವ ಯಜ್ಞವನ್ನಾಗಿ ದೇವರಿಗೆ ಸಮರ್ಪಿಸ್ಕೊಳ್ಬೇಕು. ಹೆಂಗೆ ಅಂತಂದ್ರೆ ನಾವು ಹಾಡನ್ನ ಹಾಡುವಾಗ ನಾವು ಗಾತ್ರಗಳನ್ನ, ಸಂಗೀತಗಳನ್ನ, ಸ್ವರಗಳನ್ನ ಹಿಡಿದು ನಾವು ದೇವರಿಗೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಬೇಕು. ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಂತಹ ಆದಾಯದ ಸಂಪನ್ಮೂಲದಲ್ಲಿ ದೇವರ ರಾಜ್ಯ ವ್ಯಾಪ್ತಿಗೋಸ್ಕರ, ಸ್ಥಾನಿಕ ಸಭೆ ಅಭಿವೃದ್ಧಿಗೋಸ್ಕರ ಕಾಣಿಕೆಯನ್ನು ಸಮರ್ಪಿಸುವುದರ ಮುಖಾಂತರ ನಮ್ಮನ್ನು ನಾವು ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿಕೊಳ್ಬೇಕು. ದೇವರ ಆಲೋಚನೆಗೆ ವಿರುದ್ಧವಾಗಿ ನಿಂತಹ ಆಲೋಚನೆಗಳನ್ನ ನಾವು ದೇವರು ದಯಪಾಲಿಸುವಂತ ಸರ್ವಾಯುಧಗಳನ್ನ ಧರಿಸಿಕೊಂಡು ಆ ಆಲೋಚನೆಗಳನ್ನು ಇಲ್ಲದಂತಾಗ ಮಾಡಿ, ಆ ಆತ್ಮಗಳನ್ನ, ಆ ಆಲೋಚನೆಗಳನ್ನ ಕ್ರಿಸ್ತನಿಗೆ ಅಧೀನವಾಗಿ ಮಾಡಿ ನಮ್ಮನ್ನು ನಾವು ಸಜೀವ ಯಜ್ಞವನ್ನಾಗಿ ಸಮರ್ಪಿಸ್ಕೋಬೇಕು. ಅಂದ್ರೆ ಕ್ರಿಸ್ತನಲ್ಲಿಗೆ ಸತ್ಯದೆಡೆಗೆ ಜನರನ್ನ ಸೇರಿಸುವಂತ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ಸಜೀವ ಯಜ್ಞವನ್ನಾಗಿ ಸಮರ್ಪಿಸ್ಕೋಬೇಕು. ಇವೇ ಬಲಿಗಳು. ಸಜೀವ ಯಜ್ಞವನ್ನಾಗಿ ಭೌತಿಕವಾದಂತ ಯಜ್ಞಗಳ ಅವಶ್ಯಕತೆ ಇಲ್ಲ. ಕುರಿ, ಕೋಳಿ,
ಅವ್ಯಾವು ಕೂಡ ಬಲಿ ಕೊಡುವಂತ ಅವಶ್ಯಕತೆ ಇಲ್ಲ. ಕ್ರಿಸ್ತನೇ ನಮಗೋಸ್ಕರ ನಿರಂತರವಾಗಿ ನಿಲ್ಲುವಂತಹ ಯಜ್ಞವನ್ನಾಗಿ ಸಮರ್ಪಿಸಿಕೊಂಡಿದ್ದಾನೆ. ಕ್ರಿಸ್ತನ ಯಜ್ಞಕ್ಕಿಂತ, ಕ್ರಿಸ್ತನ ಬಲಿಗಿಂತ ಮತ್ತೊಂದು ಬಲಿ ಯಾವುದೂ ಇಲ್ಲ ಹೊಸ ಒಡಂಬಡಿಕೆಯಲ್ಲಿ. ಇನ್ನು ಮುಂದುವರೆದ ಭಾಗದಲ್ಲಿ 4ನೇದಲ್ಲಿ ಆರಾಧನೆಯಲ್ಲಿ ವಾದ್ಯಗಳಿದಾವ, ಇನ್ಸ್ಟ್ರೂಮೆಂಟ್ಸ್ ಇದಾವ ಅಂತಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಎಲ್ಲೂ ಕೂಡ ಬಳಸಲ್ಪಟ್ಟದ್ದನ್ನು ನಾವು ನೋಡಿಲ್ಲ. ಅವರು ಕೀರ್ತನೆಗಳನ್ನ ಹಾಡಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಕೀರ್ತನೆಗಳನ್ನ ಹಾಡಿದ್ರು ಅಂತ ಹೇಳ್ತಾರೆ. ಪೌಲಾಸೀಲರು ಸೆರೆಮನೆಯಲ್ಲಿದ್ದಾಗ ಸ್ತುತಿಗೀತೆಗಳನ್ನ ಹಾಡಿದ್ರು ಅಂತ ಹೇಳ್ತಾರೆ. ಸೊ ಹಾಗಾಗಿ ವಾದ್ಯಗಳನ್ನ ಬಳಸಿದಂತಹ ಸಂದರ್ಭಗಳನ್ನ ನಾವು ಕ್ರೈಸ್ತರ ಯುಗದಲ್ಲಿ ನಾವು ಸತ್ಯವೇದದಲ್ಲಿ ಕಾಣಲ್ಲ. ಹಬ್ಬಗಳಿದಾವ ಅಂತಂದ್ರೆ ಕ್ರೈಸ್ತರ ಯುಗದಲ್ಲಿ ಹಬ್ಬಗಳಿದಾವ ಅಂತಂದ್ರೆ ಹಬ್ಬಗಳಿಲ್ಲ. ಒಂದೇ ಒಂದು ಹಬ್ಬ ಇದೆ. ಏನ್ ಹಬ್ಬ ಅಂತಂದ್ರೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ಸಂಗತಿಯನ್ನ ಗಮನಿಸೋಣ. ಒಂದು ಹಬ್ಬ ವಿಶೇಷವಾಗಿ ನಮ್ಗೆ ಕೊಟ್ಟಿದ್ದಾನೆ. ಏನ್ ಹಬ್ಬ? ಕೊರಿಂಥದವರಿಗೆ ಬರದ ಉಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಸರಳವಾದ ಹಬ್ಬವನ್ನು ಆಚರಿಸೋಣ ಅಂತಿದೆ ನೋಡಿ. 1ನೇ ಕೊರಿಂಥ 5ನೇ ಅಧ್ಯಾಯ 7ನೇ ವಚನದಲ್ಲಿ, ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದಿದೆ, ಅದಾವುದಂದ್ರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆಯ ಉಳಿಯನ್ನು, ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಉಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಉಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾನೆ. ಇದು ಹಬ್ಬ ಹೊಸ ಒಡಂಬಡಿಕೆಯಲ್ಲಿ. ಅದನ್ನ ಬಿಟ್ಟು ಕ್ರಿಸ್ಮಸ್ಸು, ಈಸ್ಟರು, ಗುಡ್ ಫ್ರೈಡೆ ಇವೆಲ್ಲವರು ಕೂಡ ಮನುಷ್ಯರು ಕಲ್ಪಿಸಿಕೊಂಡು ನೇಮಿಸಿದಂತ ಹಬ್ಬಗಳಿವೆಲ್ಲ. ಕ್ರಿಸ್ಮಸ್ಸು ಡಿಸೆಂಬರ್ 25 ಮಾತ್ರ ತಪ್ಪದೆ ವರ್ಷ 25 ಅದೇ ದಿನಕ್ಕೆ ಬರ್ತದೆ, ತಪ್ಪದೇ ಇಲ್ಲ. ಮತ್ತೆ ಈಸ್ಟರ್, ಗುಡ್ ಫ್ರೈಡೆ ಚೇಂಜ್ ಆಗ್ತಾ ಇರ್ತವೆ ಡೇಟ್ಗಳು. ವರ್ಷಕ್ಕೆ ಈ ವರ್ಷ ಈ ಡೇಟ್ ಇದ್ರೆ ನೆಕ್ಸ್ಟ್ ವರ್ಷ ಇನ್ನೊಂದು ಡೇಟ್ ಇರ್ತದೆ. ಸೊ ಅಷ್ಟಕ್ಕೆ ನಾವು ಮುಗಿಸ್ಬಿಡೋದ. 25ನೇ ತಾರೀಕು ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ ಅಂತೇಳಿ ಅವತ್ತೊಂದು ದಿನ ನೆನೆಸ್ಕೊಂಡು ಬಿಟ್ಬಿಡೋದು. ಗುಡ್ ಫ್ರೈಡೆ ದಿನ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟದ, ಅವತ್ತೊಂದಿನ ನೆನೆಸ್ಕೊಳ್ಳೋದು, ಅವತ್ತು ಅಳೋದು, ಮುಖ ಎಲ್ಲ ಸ್ಯಾಡಾಗಿ ಇಟ್ಕೊಳ್ಳೋದು, ನಮಗೋಸ್ಕರ ಸತ್ತ ಯೇಸು ಕ್ರಿಸ್ತನ್ ಅಂತೇಳಿ ಅವತ್ತೊಂದಕ್ಕೆ ಮುಗೀತು, ಕತೆ ಮುಗೀತು ಅಲ್ಲಿಗೆ. ಮತ್ತೆ ನೆಕ್ಸ್ಟ್ ಡೇ ಅಂದ್ರೆ ನಾರ್ಮಲ್. ಹಂಗಲ್ಲ, ಯಾವಾಗ್ಲೂ ನೆನೆಸ್ಕೊಳ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ನೀವು ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಉಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಉಳಿಯಿಲ್ಲದ ರೊಟ್ಟಿಯನ್ನು ತೆಗೆದುಕೊಂಡು ಹಬ್ಬನಾಚರಿಸಿ, ಪ್ರತಿದಿನ ಹಬ್ಬನಾಚರಿಸಿ. ವಾರದ 1ನೇ ದಿವಸ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಕರ್ತನ ರಕ್ತವನ್ನ ಸೂಚಿಸುವಂತಹ ದ್ರಾಕ್ಷರಸವನ್ನ ಆತನ ರಕ್ತವೆಂಬುದಾಗಿ ನಾವು ಆಲೋಚಿಸಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಯೋಗ್ಯವಾದ ರೀತಿಯಲ್ಲಿ ಅದನ್ನು ತೆಗೆದುಕೊಳ್ಳುವಾಗ ಅದು ಹಬ್ಬ ಆಚರಿಸೋದು. ಕರ್ತನ ದೇಹವನ್ನು ಸೂಚಿಸುವಂತಹ ರೊಟ್ಟಿಯನ್ನ ಆತನ ದೇಹ ಎಂಬುದಾಗಿ ನಾವು ನೆನೆಸಿ ಅದನ್ನ ಯೋಗ್ಯವಾದ ರೀತಿಯಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಅದರಲ್ಲಿ ಪಾಲು ಹೊಂದೋದ್ರ ಮೂಲಕ ನಾವು ಹಬ್ಬ ಆಚರಿಸಬೇಕು ಅಂತ ಹೇಳ್ತೇನೆ. ಪಸ್ಕದ ಕುರಿ ನಮಗೆ ಕೊಯ್ದಿದೆ ಅಂತ ಹೇಳ್ತಾರೆ, ಅದು ಹಬ್ಬ. ವಾರದ 1ನೇ ದಿವಸ ಯಾವಾಗ್ಲೂ ಸಂತೋಷ ಪಡೋದು ಅಂತ ಹೇಳ್ತಾನೆ. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ನಾನು ನಿಮಗೆ ತಿರುಗಿ ಹೇಳ್ತೀನಿ, ಯಾವಾಗ್ಲೂ ಕ್ರಿಸ್ತನಲ್ಲಿ ಸಂತೋಷಿಸಿರಿ ಅಂತ ಹೇಳ್ತಾನೆ. ಹಬ್ಬ ಅಂದ್ರೆ ಸಂತೋಷ, ಯಾವಾಗ್ಲೂ ಸಂತೋಷ ಪಡಿ. ಆ ಸಂತೋಷ ಯಾವುದೋ ಒಂದು ಸೀಮಿತ, ಒಂದು ದಿನಕ್ಕೋ ಒಂದು ತಿಂಗಳಿಗೋ ಅದಕ್ಕೆ ಸೀಮಿತ ಮಾಡಿಲ್ಲ ದೇವರು ಇವತ್ತು. ಹೊಸ ಒಡಂಬಡಿಕೆಯಲ್ಲಿ ಹಬ್ಬಗಳ ವಿಷಯದಲ್ಲಿ ಇದು. ಆಮೇಲೆ ಯಾಜಕತ್ವದ ವಿಷಯದಲ್ಲಿ ಕ್ರಿಸ್ತನ ಮಹಾಯಾಜಕತ್ವದ ಅಡಿಯಲ್ಲಿ ನಾವು ಯಾಜಕತ್ವ ಮಾಡಬೇಕು. ಕ್ರಿಸ್ತನು ನಮಗೆ ಹೈಪ್ರಿಸ್ಟ್, ಆತನ ಕೈ ಕೆಳಗಡೆ ನಾವೇನಂತಂದ್ರೆ ಯಾಜಕರಾಗಿ ಕೆಲಸ ಮಾಡ್ಬೇಕು ನಾವು ಅಂತ. ಇಬ್ರಿಯರು ಬರೆದ ಪತ್ರಿಕೆ 7ನೇ ಅಧ್ಯಾಯ 16ನೇ ವಚನದಲ್ಲಿ. ಆಮೇಲೆ ಕಾಣಿಕೆ ಹೆಂಗ್ ಕೊಡ್ಬೇಕಂತಂದ್ರೆ ನಿಮ್ಮ ಅಭಿವೃದ್ಧಿಯ ಮೇರೆಗೆ. ನನಗೆ ಇವತ್ತು 10,000 ರೂಪಾಯಿ ನಮಗೆ ದೇವ್ರ ಆದಾಯನ ಕೊಟ್ಟಿದ್ದಾನೆ, ಅದರಲ್ಲಿ ನೀನು ಎಷ್ಟು ಕೊಡ್ತೀಯೋ ನಿನ್ನ ಮನಸ್ಸಲ್ಲಿ ನಿರ್ಧರಿಸ್ಕೊಂಡು ಕೊಡು. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಕೊಡಬೇಡ. ನೀನು 10,000ಕ್ಕೆ 10,000 ಹಾಕ್ತೀಯಾ, ಅಥವಾ 10,000 ರೂಪಾಯಿದಲ್ಲಿ ಬರೀ 1 ರೂಪಾಯಿ ಹಾಕ್ತೀಯಾ, 10,000ದಲ್ಲಿ 9,000 ಹಾಕ್ತೀಯಾ, ಅದು ನಿನಗೆ ಬಿಟ್ಟಿದ್ದು ವಿಚಾರ. ಆದ್ರೆ ಆ ಕಾಣಿಕೆ ಕೊಡುವಂಥದ್ದು ಹೇಗಿರ್ಬೇಕಂತಂದ್ರೆ ದುಃಖದಿಂದ ಕೊಡಬಾರ್ದು, ಬಲಾತ್ಕಾರದಿಂದ ಕೊಡಬಾರ್ದು, ಸಂತೋಷವಾಗಿ ಕೊಡು. ದಶಮಾಂಶಕ್ಕಿಂತ ಹೆಚ್ಚಿಗೆ ಕೊಡು. ಒಂದ್ ರೀತಿಲಿ ಹೇಳಕ್ ಕೂತ್ಕೊಂಡ್ರೆ ಹಳೆ ಒಡಂಬಡಿಕೆಗಿಂತಲೂ ಹೊಸ ಒಡಂಬಡಿಕೆ ಶ್ರೇಷ್ಠ. ಈ ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ನಾವುಗಳು ಶ್ರೇಷ್ಠವಾದದ್ದನ್ನೇ ಕೊಡು. ಆದ್ರೆ
ದುಃಖದಿಂದ ಕೊಡಬೇಡ, ಬಲಾತ್ಕಾರದಿಂದ ಕೊಡಬೇಡ, ಮನಸೋತು ಕೊಡಬೇಡ, ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು ಅಂತ ಹೇಳ್ತಾರೆ. ಆಮೇಲೆ ಎಂಟನೇದಾಗಿ ಎಂಟನೇದಾಗಿ ಆಹಾರ ಪದಾರ್ಥಗಳಲ್ಲಿ ನಾವು ಕ್ರೈಸ್ತರ ಯುಗದಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು. ಕೊನೆಯದಾಗಿ ಯಾವುದು ಕೂಡ ನಿಷಿದ್ಧ ಅಲ್ಲ, ಆದರೆ ಆದರೆ ರಕ್ತವನ್ನು ತಿನ್ನಬಾರ್ದು. ರಕ್ತ ಜೀವ ಅಷ್ಟೇ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 15ನೇ ಅಧ್ಯಾಯ 28ನೇ ವಚನದಲ್ಲಿ ಸಂಗತಿಯನ್ನು ಗಮನಿಸ್ತೇವೆ. ಕತ್ತು ಹಿಸುಕಿ ಕೊಂದದ್ದನ್ನು ತಿನ್ನಬಾರ್ದು. ಕತ್ತು ಹಿಂಗೆ ಹಿಸುಕಿ ಅಥವಾ ಹಾಗೆ ಸತ್ತೋಗಿರುತ್ತಲ್ಲ ಪ್ರಾಣಿ, ಅದನ್ನ ತಿನ್ನಬಾರ್ದು. ಯಾಕಂದ್ರೆ ರಕ್ತ ಎಲ್ಲ ಒಳಗಡೆ ಹಾಗೆ ಎಪ್ಪುಗಟ್ಟಿರ್ತದೆ, ಅದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ರಕ್ತ ಜೀವ ಅಷ್ಟೇ, ಜೀವ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಪರಿಸ್ಥಿತಿ. ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡ್ಬೇಕು ನಾವು ಅಂತ ಹೇಳ್ತಾನೆ. ಸೊ ಆ ರೀತಿ ಅಭ್ಯಾಸ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ರೂಟು ಪರಲೋಕದ ಕಡೆಗೆ ಹೋಗಲ್ಲ, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಹೋಗಲ್ಲ, ಇನ್ನೊಂದು ದಿಕ್ಕಿಗೆ ಹೋಗುತ್ತೆ. ಇನ್ನೊಂದು ದಿಕ್ಕಿಗೆ ಹೋದ್ರೆ ಅಂತಿಮವಾಗಿ ಯಾವ್ದಂತಂದ್ರೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ಪ್ರಾರಂಭದಲ್ಲಿ ಹೇಳಿದೆವು, ಮನುಷ್ಯನ ಆಲೋಚನೆಗಳು ಕಟ್ಟ ಕಡೆಗೆ ಎಲ್ಲಿಗೆ ಹೋಗ್ತವೆ ಅಂತಂದ್ರೆ ಮರಣ ಮಾರ್ಗಕ್ಕೆ ಹೋಗ್ತವೆ ಅಂತ ಹೇಳ್ತಾರೆ. ಮನುಷ್ಯನ ಆಲೋಚನೆಗಳು, ಮನುಷ್ಯನ ಇಷ್ಟಗಳು ಎಲ್ಲಿ ಕರ್ಕೊಂಡು ಹೋಗ್ತವೆ ಅಂದ್ರೆ ಕಟ್ಟ ಕಡೆಗೆ ಮರಣ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತವೆ. ಆದ್ರೆ ಜೀವವುಳ್ಳ ದೇವರ ಮಾರ್ಗ ಎಲ್ಲಿ ಕರ್ಕೊಂಡು ಹೋಗ್ತವೆ ಅಂದ್ರೆ ದೇವರು ತಾನಿರುವಂತ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ವಿಷಯ ಇದು, ಅರ್ಥ ಮಾಡ್ಕೊಳ್ಳೋಣ, ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡುವಂತ ಪ್ರಯತ್ನ ಮಾಡೋಣ. ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು, ಯಾಕೆ ಹೇಳಿದ್ರು, ಇದು ನಮಗೆ ಹೆಂಗ ಅನ್ವಯ ಆಗುತ್ತೆ, ಇವೆಲ್ಲ ವಿಷಯದಲ್ಲಿ ನಾವು ಜ್ಞಾನಿಗಳಾಗಬೇಕು, ಜ್ಞಾನವಂತರಾಗಬೇಕು. ನಿಮ್ಮ ನಿರೀಕ್ಷೆಗೆ ಆಧಾರ ಏನು ಅಂತ ಕೇಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಉತ್ತರ ಹೇಳುವಂತ ಸ್ಥಿತಿಯಲ್ಲಿ ನಾವು ಮುಂದುವರಿಬೇಕು. ಈ ವಿಷಯದಲ್ಲಿ ಏನಾದರೂ ನಿಮಗೆ ಪ್ರಶ್ನೆಗಳಿದ್ರೆ, ಡೌಟ್ಗಳಿದ್ರೆ ನನ್ನ ನಂಬರ್ ನಿಮಗೆಲ್ಲ ಗೊತ್ತಿದೆ. ಆ ವಾಟ್ಸಪ್ ಗ್ರೂಪಲ್ಲಿ ನೀವು ಏನಾದರೂ ವಿಷಯಗಳಿದ್ರೆ ನನಗೆ ಕೇಳಿ ನೇರವಾಗಿ. ನಾವೆಲ್ಲರೂ ಕಲಿಯೋಣ. ನಾನೇನು ದೊಡ್ಡ ಪಂಡಿತ ಅಂತ ನಾನು ಹೇಳ್ತಾ ಇಲ್ಲ. ನಾವು ಎಷ್ಟು ಅಭ್ಯಾಸ ಮಾಡಿದ್ದೀವೋ, ನಮಗೆ ಕಲಿಸ್ಕೊಟ್ಟಂತಹ ಹಿರಿಯರು, ಅನುಭವಿಗಳು ಸತ್ಯವೇದದಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದಾರೋ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ಸ್ವತಃ ಅಭ್ಯಾಸ ಮಾಡೋದ್ರ ಮೂಲಕ ವಿಷಯಗಳನ್ನ ದೇವರು ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಆ ವಿಷಯಗಳನ್ನ ನಿಮಗೂ ಕೂಡ ಹಂಚ್ಕೊಳ್ತಾ ಇದ್ದೀವಿ. ತಾವು ಕೂಡ ಪರಿಶೀಲನೆ ಮಾಡಿ, ಅಭ್ಯಾಸ ಮಾಡಿ, ಯಾವುದು ಸತ್ಯವಾದದ್ದು, ಯಾವುದು ಮಾನ್ಯವಾದದ್ದು, ಯಾವುದು ಅಂಗೀಕಾರಕ್ಕೆ ಯೋಗ್ಯವಾಗಿದ್ದಿದೆಯೋ ಅವುಗಳೆಲ್ಲವನ್ನು ಕೂಡ ಪರಿಶೋಧಿಸಿ ನಾವು ಸತ್ಯವಾದದ್ದನ್ನೇ, ಒಳ್ಳೆಯದನ್ನೇ ಗಟ್ಟಿಯಾಗಿ ಹಿಡ್ಕೊಳ್ಳೋಣ. ಯಾಕಂದ್ರೆ ಇದು ನಿತ್ಯತ್ವಕ್ಕೆ ಸಂಬಂಧಪಟ್ಟಂತ ವಿಷಯ. ಹಾಗಾಗಿ ಇದರಲ್ಲಿ ಯಾರು ಕೂಡ ಎಡವೋದು ಬೇಡ, ಯಾರು ಕೂಡ ಅಚಾತುರ್ಯವನ್ನ ತೋರ್ಪಡಿಸೋದು ಬೇಡ. ಗಂಭೀರವಾಗಿ ದೇವರ ವಾಕ್ಯನ ತಿದ್ದಿ ಸರಿಪಡಿಸ್ಕೊಂಡು ನಮ್ಮ ಜೀವಿತಕ್ಕೆ ಅಳವಡಿಸ್ಕೊಳ್ಳೋಣ. ಪರಸ್ಪರರು ಸಮಾನ ಮನಸ್ಕರಾಗಿದ್ದುಕೊಂಡು ಒಬ್ರಿಗೊಬ್ರನ್ನ ಎಚ್ಚರಿಸೋಣ, ಒಬ್ರನ್ನೊಬ್ರು ಬಲಪಡಿಸೋಣ. ದೇವರು ತಾನೇ ನಮ್ಮನ್ನ ಬಲಪಡಿಸಿ ಪ್ರೋತ್ಸಾಹಿಸಲಿ. ಆಮೇಲೆ ಎಲ್ರಿಗೂ ವಂದನೆಗಳು. ಕೊನೆಯದಾಗಿ ನಾವು ಪ್ರಾರ್ಥನೆ ಮೂಲಕ ಈ ಒಂದು ಭಾಗನ ಮುಕ್ತಾಯ ಮಾಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ತಂದೆ, ಒಂದು ಕಾರ್ಯಕ್ರಮದ ಪ್ರಾರಂಭದಿಂದ ಇಲ್ಲಿವರೆಗೂ ನಮ್ಮ ನಡೆಸಿದಂಥ ವಿಧಾನಕ್ಕಾಗಿ ನಿನಗೆ ಸ್ತೋತ್ರ, ಕೃತಜ್ಞತೆಗಳು ತಂದೆ. ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ತಂದೆ, ಈ ಒಂದು ಸಮಯದಲ್ಲಿ ನಮ್ಮನ್ನ ನಿನ್ನ ವಾಕ್ಯಗಳ ಬೆಳಕಿನಲ್ಲಿ ನಡೆಸಿದಂಥ ವಿಧಾನಕ್ಕಾಗಿ ನಿನಗೆ ಸ್ತೋತ್ರ, ಕೃತಜ್ಞತೆಗಳು ತಂದೆ. ತಂದೆ, ನಿನ್ನ ಅತ್ಯಮೂಲ್ಯವಾದಂಥ ಮಾತುಗಳು ನಮ್ಮನ್ನ ನಿತ್ಯತ್ವಕ್ಕೆ ಸೇರಿಸುವುದಕ್ಕೆ ಸಾಮರ್ಥ್ಯ ಉಳ್ಳಂಥವುಗಳು. ಅವು 7 ಸಾರಿ ಪುಟಕ್ಕೆ ಹಾಕಲ್ಪಟ್ಟ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿದೆ ಎಂಬುದಾಗಿ ನಿನ್ನ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ ತಂದೆ. ಇಂಥ ಶ್ರೇಷ್ಠವಾದಂಥ ಮಾತುಗಳಿಗೆ ಯಾರೂ ಕೂಡ ಸೇರಿಸಬಾರ್ದು, ಮತ್ತೊಂದು ವಿಷಯಗಳನ್ನ ಇರ್ತಕ್ಕಂಥ ವಿಷಯಗಳಿಂದ ಯಾರು ಕೂಡ ತೆಗಿಬಾರ್ದು ಎಂಬುದಾಗಿ ಅಂತಿಮವಾಗಿ ಈ ಗ್ರಂಥಕ್ಕೆ ಮುದ್ರೆಯನ್ನ ಹಾಕಿದಿರಿ ತಂದೆ. ಇಂಥ ಒಂದು ಅಮೂಲ್ಯವಾದಂಥ ನಿನ್ನ ಮಾತುಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಿನ್ನ ತೋರ್ಪಡಿಸ್ತಕ್ಕಂಥ ಮಾರ್ಗದಲ್ಲಿ ನಮ್ಮ ಬದುಕುಗಳನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆಗುವಂತೆ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ, ಆಯುಷ್ಕಾಲಕ್ಕಾಗಿ ನಿನಗೆ ಸ್ತೋತ್ರ, ಕೃತಜ್ಞತೆಗಳು ತಂದೆ. ತಲೆಬಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನಿನ್ನ ಅಪಾರವಾದಂಥ ಪ್ರೀತಿ, ಕೃಪೆ, ಕನಿಕರ, ದಯೆಗಳಿಂದ ಕನಿಕರಿಸಿ ಅವ್ರ ಜೀವಕ್ಕೂ ಭಕ್ತಿಗೂ ಏನು ಅವಶ್ಯಕತೆ ಇದೆಯೋ ಅಂಥವುಗಳನ್ನ ಹೇರಳವಾಗಿ ದಯಪಾಲಿಸ್ಕೊಟ್ಟು ನಿನ್ನ ವಾಕ್ಯಗಳ ಬೆಳಕಿನಲ್ಲಿ ನಿನ್ನ ಮಗನೂ ನಮ್ಮ ಒಡೆಯನಾದಂಥ ಯೇಸು ಕ್ರಿಸ್ತನ ಮೇಲ್ವಿಚಾರಣೆಯಲ್ಲಿ ನಮಗೆ ಒದಗಿ ಬಂದಂಥ ಈ ಒಂದು ವಿಶೇಷವಾದಂಥ ಜೀವಿತವನ್ನು ಭಯಭಕ್ತಿಯಿಂದ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವಂಥ ದಿಕ್ಕಿನಲ್ಲಿ ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆಗುವಂತೆ ಕೃಪೆನ ದಯಪಾಲಿಸ್ಕೊಡು ತಂದೆ. ಆಯಾ ಪ್ರಾಂತ್ಯಗಳಿಂದ, ಆಯಾ ಭಾಗಗಳಿಂದ ಈ ಒಂದು ಮಾಧ್ಯಮದ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಿನ್ನ ಮಕ್ಕಳನ್ನ, ರಕ್ಷಣೆ ಮಾರ್ಗದಲ್ಲಿರ್ತಕ್ಕಂಥವರನ್ನ, ಸತ್ಯಾಸಕ್ತರನ್ನ ಕಾಪಾಡು, ಕನಿಕರಿಸು, ನಿನ್ನ ಕೃಪೆಯನ್ನು ವಿಸ್ತರಿಸು.
ಭೌತಿಕವಾದಂತಹ ಅಗತ್ಯತೆಗಳನ್ನು ಪೂರೈಸಿ ಕುಟುಂಬಗಳಲ್ಲಿ, ವ್ಯಕ್ತಿಗತವಾದಂತಹ ಜೀವಿತದಲ್ಲಿ, ಸಾಮಾಜಿಕ ಬದುಕಿನಲ್ಲಿ ಸಮಾಧಾನ, ಸಂತೋಷ, ಅಭಿವೃದ್ಧಿ, ನೆಮ್ಮದಿಯನ್ನು ದಯಪಾಲಿಸಿಕೊಟ್ಟು ನಿನ್ನ ಮಗನ ಸಾಮ್ರಾಜ್ಯದ ವಿಸ್ತರಣೆಗಾಗಿ, ನಿನ್ನ ನೀತಿಯ ಪ್ರಸಾರಣೆಗಾಗಿ ಪ್ರಿಯರು ಆಲೋಚಿಸಿ ಮುಂದೆ ಸಾಗಲಿಕ್ಕೆ ಆಗುವಂಥ ಸ್ಥಿತಿಯಲ್ಲಿ ನಡೆಸು, ಬಲಪಡಿಸು, ಪ್ರೋತ್ಸಾಹಿಸು. ಹಾಗೆ ತಂದೆ, ನಮ್ಮೆಲ್ಲರ ಮುಂದಿನ ಜೀವಿತ ಭವಿಷ್ಯತ್ತನ್ನು ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆಶೀರ್ವದಿಸಿ ಮುಂದುವರಿಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ, ಇದುವರೆಗೂ ತಂದೆ ನಮ್ಮ ಆಲೋಚನೆಗಳಿಂದಾಗಲಿ, ನುಡಿಗಳಿಂದಾಗಲಿ, ನಡೆಗಳಿಂದಾಗಲಿ ತಿಳಿದೋ ತಿಳಿಯದೇನೋ ಏನಾದರೂ ತಪ್ಪುಗಳನ್ನು ಮಾಡಿದರೆ ದಯವಿಟ್ಟು ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಿನ್ನ ಮಗನ ಮೇಲ್ವಿಚಾರಣೆಯಲ್ಲಿ ನಿನ್ನ ಅಪಾರವಾದಂಥ ಪ್ರೀತಿ, ಕೃಪೆ, ಕನಿಕರ, ದಯೆಗಳಲ್ಲಿ ನಮ್ಮನ್ನು ಮುಂದುವರಿಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ, ನಿನ್ನ ಚಿತ್ತವಾದರೆ ಮತ್ತೆ ಮುಂದಿನ ವಾರ ಇದೇ ರೀತಿಯಾಗಿ ನಾವು ಈ ಮಾಧ್ಯಮದ ಮುಖಾಂತರ ಸೇರಿ ನಿನ್ನ ಗ್ರಂಥವನ್ನು ಅಭ್ಯಾಸ ಮಾಡಲಿಕ್ಕೆ ಆಗುವಂಥ ಅವಕಾಶವನ್ನು ನಮಗೆ ದಯಪಾಲಿಸಿ ಮುಂದುವರಿಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ, ನಮ್ಮೆಲ್ಲರನ್ನ ನಿನ್ನ ಪ್ರೀತಿಯ ಕೃಪಾಸ್ತಗಳಿಗೆ ಒಪ್ಪಿಸಿಕೊಡ್ತಾ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಎಲ್ರಿಗೂ ವಂದನೆಗಳು. ಥ್ಯಾಂಕ್ ಯು.